Namaste, I am Vijay Shri. Welcome to Sankalpa Learning. In this class, we will be discussing the chapter Some Basic Principles and Techniques. In that, we will recall some important concept as per the KCET point of view. So, important concept ಅನ್ನ ಕ್ವಿಕ್ ಆಗಿ ಒಂದ್ಸಲ ರಿಕಾಲ್ ಮಾಡೋಣ. ಸೊ ಫಸ್ಟ್ ಇಂಟ್ರೊಡಕ್ಷನ್ ಅಲ್ಲಿ polar theory ಅಂತ ಬರುತ್ತೆ. ಸೊ he synthesized the organic compound urea in 1828. He synthesized the organic compound urea by heating inorganic compound ammonium cyanate. So he synthesized the urea. So ಇಲ್ಲಿ ನೋಡಿ, the synthesis of urea, that is organic compound, is the first time in a lab by Kohler, and synthesis of acetic acid is by Kolbe in 1845, and that of methane by ಬರ್ತ್ ಹೆಲೋಟ್ ಅಂತ. ಸೊ ಇದನ್ನ ಯಾವ ರೀತಿ ನೀವು ಬೇಕಿದ್ರು ಪ್ರೊನೌನ್ಸ್ ಮಾಡ್ಲಿಕ್ಕೆ ಅಡ್ಡಿಲ್ಲ. ಸೊ ಇಟ್ ಈಸ್ ದ ನೇಮ್ ಆಫ್ ಸೈಂಟಿಸ್ಟ್. So he discovered the methane in 1856, showed that organic compounds can be synthesized from inorganic sources in laboratory. So first synthesized organic compound andre urea from inorganic compound ionic ammonium cyanate. So organic compounds andre ಏನು ಆಗಿದ್ರೆ organic compounds, these compounds containing carbon and hydrogen and their derivatives. Then the study of these compounds are done in a separate branch of chemistry called organic chemistry. So organic compound ಬಗ್ಗೆ ಸ್ಟಡಿ ಮಾಡುವ ಕೆಮಿಸ್ಟ್ರಿ ದ ಬ್ರಾಂಚ್ ಅನ್ನ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರೀತಾರೆ. ಸೊ ದಿಸ್ ಆರ್ ದ ಬೇಸಿಕ್ ಥಿಂಗ್ಸ್. ಸೊ ಇವಾಗ ನೋಡಿ, ಹಾಗಿದ್ರೆ ಆರ್ಗ್ಯಾನಿಕ್ ಕಂಪೌಂಡ್ ಅಲ್ಲಿ ಕಾರ್ಬನ್ ಮತ್ತೆ ಹೈಡ್ರೋಜನ್ ಎರಡೇ ಇರ್ಬೇಕಾ? ಇಲ್ಲ. ಎಲಿಮೆಂಟ್ಸ್ ನೆಸೆಸರಿ ಫಾರ್ ಅನ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಮೇನ್ ಆಗಿ ಕಾರ್ಬನ್ ಮತ್ತೆ ಹೈಡ್ರೋಜನ್ ಆರ್ಗ್ಯಾನಿಕ್ ಕಂಪೌಂಡ್ ಅಲ್ಲಿ ಇರಬೇಕು. ಮತ್ತೆ ಅಡಿಷನಲ್ ಆಗಿ ನೈಟ್ರೋಜನ್ ಕೂಡ ಇರಬಹುದು, ಆಕ್ಸಿಜನ್ ಕೂಡ ಇರಬಹುದು, ಅಥವಾ ಎಕ್ಸ್ ಅಂದ್ರೆ ಹ್ಯಾಲೋಜನ್ಸ್, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ಸ್, ಇವು ಕೂಡ ಇರಬಹುದು, ಅಥವಾ ಫಾಸ್ಫರಸ್ ಕೂಡ ಇರಬಹುದು, ಸಲ್ಫರ್ ಕೂಡ ಇರಬಹುದು. ಸೊ ಈ ಎಲ್ಲ ಎಲಿಮೆಂಟು ಆರ್ಗ್ಯಾನಿಕ್ ಕಂಪೌಂಡ್ ಅಲ್ಲಿ ಇರಬಹುದು. ಮೇನ್ ಆಗಿ ಕಾರ್ಬನ್ ಮತ್ತೆ ಹೈಡ್ರೋಜನ್ ಇರಬೇಕು. So next is a tetravalency of carbon and catenation. So ನಿಮ್ಗೆ ಗೊತ್ತಿದೆ, ಕಾರ್ಬನ್ is a tetravalent atom, ಅಂದ್ರೆ it can form 4 covalent bond with other element. So catenation property ಕೂಡ ಕಾರ್ಬನ್ ಗೆ ಇದೆ, ಅಂದ್ರೆ it can able to form long chain of carbon, okay, of any number. So long chain ಅನ್ನ ಈ ಕಾರ್ಬನ್ ಏನ್ ಮಾಡ್ಬೋದು, ಫಾರ್ಮ್ ಮಾಡ್ಬೋದು. ಯಾವುದೇ ನಂಬರ್ ಇರಲಿ, ಎನಿ ನಂಬರ್, ದ ಚೈನ್ ಮೇ ಕಂಟೈನ್ ಎನಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಸೊ ಇಲ್ಲಿ ನೋಡಿ, ಇಲ್ಲಿ ಮೀಥೇನ್ ಅಲ್ಲಿ ಕೂಡ ಕಾರ್ಬನ್ಗೆ 4 ವ್ಯಾಲೆನ್ಸಿ ಇದೆ, ಅಂದ್ರೆ ಟೆಟ್ರಾವ್ಯಾಲೆಂಟ್ ಆಟಮ್. ಸೊ ಇಟ್ ಫಾರ್ಮ್ಸ್ 4 ಕೋವೆಲೆಂಟ್ ಬಾಂಡ್ ವಿತ್ 4 ಹೈಡ್ರೋಜನ್ ಆಟಮ್. ಇನ್ ದ ಸೇಮ್ ವೇ ಟೆಟ್ರಾಕ್ಲೋರೋಮೀಥೇನ್ ಅಲ್ಲಿ ಕೂಡ, ಇಲ್ಲಿ ಕೂಡ ನೋಡಿ, ಕಾರ್ಬನ್ ಹ್ಯಾಸ್ 4 ವ್ಯಾಲೆನ್ಸಿ. Here also carbon having double bond. By doing double bond with another carbon atom, it satisfies its valency by 4. ಇಲ್ಲಿ ನೋಡಿ, ಟ್ರಿಪಲ್ ಬಾಂಡ್ ಫಾರ್ಮೇಶನ್ ಕೂಡ ಮಾಡಿ ಕಾರ್ಬನ್ ತನ್ನ ವ್ಯಾಲೆನ್ಸಿಯನ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳುತ್ತೆ. Okay, carbon has a unique tendency to form long chains with itself or with other elements. This property is called as catenation. So bonding in organic compounds, types of covalent bonds, ಆಯ್ತಾ? ಸೊ ಪೈ ಬಾಂಡ್ಸ್ ಮತ್ತೆ ಸಿಗ್ಮಾ ಬಾಂಡ್ಸ್ ಅಂತ ನೀವು ಸ್ಟಡಿ ಮಾಡಿದಿರಿ ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಚಾಪ್ಟರ್ ಅಲ್ಲಿ. ಸಿಗ್ಮಾ ಬಾಂಡ್ ಅಂದ್ರೆ ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಆಫ್ ಅಟೋಮಿಕ್ ಆರ್ಬಿಟಲ್ ಇಂದ ಫಾರ್ಮ್ ಆಗುತ್ತೆ. ಪೈ ಬಾಂಡ್ ಅಂದ್ರೆ ಪೈ ಬಾಂಡ್ ಈಸ್ ಫಾರ್ಮ್ಡ್ ಬೈ ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆಫ್ ಅಟೋಮಿಕ್ ಆರ್ಬಿಟಲ್. ದಿಸ್ ಆಲ್ ಥಿಂಗ್ಸ್ ಯು ಸ್ಟಡಿಡ್ ಇನ್ ಕೋವೆಲೆಂಟ್ ಬಾಂಡಿಂಗ್ ಚಾಪ್ಟರ್. ಸೊ ಇಲ್ಲಿ ನೋಡಿ, ಜಸ್ಟ್ ರಿಕಾಲ್ ಮಾಡೋಣ. ಇಲ್ಲಿ ಕಾರ್ಬನ್ ಹೈಬ್ರಿಡೈಸೇಷನ್ sp3 ಇದ್ರೆ ಬರೀ ಸಿಗ್ಮಾ ಬಾಂಡ್ ಅಷ್ಟೇ ಇರುತ್ತೆ, ಪೈ ಬಾಂಡ್ ಇರೋದಿಲ್ಲ. ಸೊ ನಂಬರ್ ಆಫ್ ಪೈ ಬಾಂಡ್ಸ್ ವಿಲ್ ಬಿ 0. ಇಫ್ ಕಾರ್ಬನ್ ಈಸ್ ಇನ್ sp2 hybridized state, then number of pi bonds will be 1. Pi bond ಅಂದ್ರೆ ಡಬಲ್ ಬಾಂಡ್ ಆರ್ ಸಿಂಗಲ್ ಟ್ರಿಪಲ್ ಬಾಂಡ್.
ಸಿಂಗಲ್ ಬಾಂಡ್ ಅನ್ನ ಸಿಗ್ಮಾ ಬಾಂಡ್ ಅಂತ ಕರಿತೇವೆ, ಡಬಲ್ ಆರ್ ಟ್ರಿಪಲ್ ಬಾಂಡ್ ಅನ್ನ ಪೈ ಬಾಂಡ್ ಅಂತ ಕರಿತೇವೆ. ಸೊ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಅಂದ್ರೆ ಒಂದು ಪೈ ಬಾಂಡ್ ಇರುತ್ತೆ, ಒಂದು ಸಿಗ್ಮಾ ಬಾಂಡ್ ಇರುತ್ತೆ. ಅದೇ ರೀತಿ sp ಹೈಬ್ರಿಡೈಸ್ಡ್ ಕಾರ್ಬನ್ ಅಂದ್ರೆ ಎರಡು ಪೈ ಬಾಂಡ್ ಇರುತ್ತೆ, ಒಂದು ಸಿಗ್ಮಾ ಬಾಂಡ್ ಇರುತ್ತೆ. ಟೋಟಲಿ ಟ್ರಿಪಲ್ ಬಾಂಡ್, ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಇರುತ್ತೆ. ಓಕೆ, ನೆಕ್ಸ್ಟ್ ದ ರೆಪ್ರೆಸೆಂಟೇಷನ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್. ಸೊ ಒಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಅನ್ನ ಮಾಲಿಕ್ಯುಲರ್ ಫಾರ್ಮುಲಾದಿಂದನೂ ರೆಪ್ರೆಸೆಂಟ್ ಮಾಡಬಹುದು. ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ ಪ್ರತಿಯೊಂದು ಆಟಮ್ ಅಂದ್ರೆ ಒಂದು ಪ್ರತಿ ಕಂಪೋನೆಂಟು ಯಾವ ಯಾವ ನಂಬರ್ ಅಲ್ಲಿ ಇದೆ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಬೆಂಜಿನ್ ಅಂತ ತಗೊಳ್ಳಿ. ಬೆಂಜಿನ್ C6H6 ಅಲ್ವಾ ಬೆಂಜಿನ್. ಸೊ ಬೆಂಜಿನ್ ಅನ್ನೋ ಒಂದು ಕಂಪೌಂಡ್ ಅಲ್ಲಿ ಕಾರ್ಬನ್ ನಂಬರ್ 6 ಇದೆ, ಹೈಡ್ರೋಜನ್ ಆಟಮ್ ನಂಬರ್ 6 ಇದೆ ಅಂತ. ಸೊ ದಿಸ್ ಇಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬೆಂಜಿನ್. ಇಟ್ ಡಸ್ ನಾಟ್ ರಿಪ್ರೆಸೆಂಟ್ ದ ಸ್ಟ್ರಕ್ಚರ್. ಸ್ಟ್ರಕ್ಚರ್ ಅನ್ನ ಹೇಳಲ್ಲ ಮಾಲಿಕ್ಯುಲರ್ ಫಾರ್ಮುಲಾ, ಎಷ್ಟು ಆಟಮ್ ಇರುತ್ತೆ ಅಂತ ಅಷ್ಟೇ ಹೇಳುತ್ತೆ. ಓಕೆ ಓಕೆ, ದ ಮಾಲಿಕ್ಯುಲರ್ ಫಾರ್ಮುಲಾ. We can represent the molecule by molecular formula and structural representation. Shows the exact number of different types of atom present in a molecular compound. So molecular formula ಏನ್ ಮಾಡುತ್ತೆ ಹೇಳಿ, it shows the exact number of different types of atoms present in a molecular compound. Structural formula ಅಥವಾ ಸ್ಟ್ರಕ್ಚರಲ್ ರೆಪ್ರೆಸೆಂಟೇಷನ್. ಸೊ ಸ್ಟ್ರಕ್ಚರಲ್ ರಿಪ್ರೆಸೆಂಟೇಷನ್ ಅಂದ್ರೆ ನಾವು ಒಂದು ಮಾಲಿಕ್ಯೂಲ್ ಅಥವಾ ಕಂಪೌಂಡ್ ಇದ ಸ್ಟ್ರಕ್ಚರ್ ಅನ್ನ ಹೇಳ್ತಾ ಇರ್ತೇವೆ. ಓಕೆ, ಸೊ ಸ್ಟ್ರಕ್ಚರಲ್ ರಿಪ್ರೆಸೆಂಟೇಷನ್ ಯಾವ ತರ ಮಾಡಬಹುದು? ಒಂದು ಕಂಪ್ಲೀಟ್ ಫಾರ್ಮುಲಾ ಬರಿಬಹುದು, ಅಥವಾ ಕಂಡೆನ್ಸ್ಡ್ ಫಾರ್ಮುಲಾ ಬರಿಬಹುದು, ಅಥವಾ ಬಾಂಡ್ ಲೈನ್ ಫಾರ್ಮುಲಾ ಬರಿಬಹುದು. ಸೊ ಇವೆಲ್ಲ ಏನು ಅಂತ ನೋಡೋಣ. ಓಕೆ, ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ಮಾಲಿಕ್ಯುಲರ್ ಫಾರ್ಮುಲಾ. ಓಕೆ, ಸೊ ಸ್ಟ್ರಕ್ಚರಲ್ ರಿಪ್ರೆಸೆಂಟೇಷನ್ ನಾವು ಕಂಪ್ಲೀಟ್ ಮತ್ತೆ ಎಕ್ಸ್ಪಾಂಡೆಡ್ ಫಾರ್ಮುಲಾ ಯಾವ ರೀತಿ ಬರಿತೀವಿ ಅಂತ. ಸೊ ಕಂಪ್ಲೀಟ್ ಆರ್ ಎಕ್ಸ್ಪಾಂಡೆಡ್ ಫಾರ್ಮುಲಾ ಯಾವ ರೀತಿ ಬರಿತೀವಿ ಅಂತ ಇಲ್ಲಿ ನೋಡಿ. ಸೊ ಇಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಈಥೇನ್ ಅಲ್ವಾ, ಇದು ಈಥೇನ್. ಈಥೇನ್ ಯಾವ ರೀತಿ ಬರಿತೀವಿ ನೋಡಿ, ಕಂಪ್ಲೀಟ್ ಅಥವಾ ಎಕ್ಸ್ಪಾಂಡೆಡ್ ಫಾರ್ಮ್ ಅಲ್ಲಿ ಈ ರೀತಿ ಬರಿತೀವಿ ಮೀಥೇನ್ ಅನ್ನ. ಓಕೆ, ಇದು ಪ್ರೋಪೇನ್, ಇದು ಇಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದೆ, ಪ್ರೋಪಿನ್ ಅಲ್ವಾ ಇದು. ಅದೇ ರೀತಿ ಇದು ಏನ್ ಹೇಳಿ, ಈಥೀನ್. ಸೊ ಈ ರೀತಿ ನಾವು ಎಕ್ಸ್ಪಾಂಡೆಡ್ ಫಾರ್ಮುಲಾ ಬರಿತೀವಿ. ಸೊ ಮಾಲಿಕ್ಯೂಲಿನ ಸ್ಟ್ರಕ್ಚರ್ ಅನ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಕಾರ್ಬನ್ ಕಾರ್ಬನ್ ಬಾಂಡ್ ಅನ್ನು ಒಂದ್ ಲೈನ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಕಾರ್ಬನ್ ಹೈಡ್ರೋಜನ್ ಬಾಂಡ್ ಅನ್ನು ಲೈನ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಈ ರೀತಿ. ಸೊ ಇದನ್ನ ಕಂಪ್ಲೀಟ್ ಅಥವಾ ಎಕ್ಸ್ಪಾಂಡೆಡ್ ಫಾರ್ಮುಲಾ ಅಂತ ಕರೀತಾರೆ. ನೆಕ್ಸ್ಟ್ ಕಂಡೆನ್ಸ್ಡ್ ಫಾರ್ಮುಲಾ. ಸೊ ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟಿಂಗ್, ಕಂಡೆನ್ಸ್ಡ್ ಫಾರ್ಮುಲಾ ಅಂದ್ರೆ ಎಕ್ಸ್ಪಾಂಡೆಡ್ ಫಾರ್ಮುಲಾಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ನೋಡಿ CH3, ಇಲ್ಲಿ ಹೈಡ್ರೋಜನ್ ಬಾಂಡ್ ಅನ್ನ ರೆಪ್ರೆಸೆಂಟ್ ಮಾಡಿಲ್ಲ. ಇಟ್ ಈಸ್ ಅಂಡರ್ಸ್ಟುಡ್ ದಟ್ ದರ್ ವಿಲ್ ಬಿ ಕಾರ್ಬನ್ ಹೈಡ್ರೋಜನ್ ಬಾಂಡ್ ಇಸ್ ದೇರ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಓಕೆ, CH2 ಅಂದ್ರೆ ಕಾರ್ಬನ್ಗೆ ಎರಡು ಹೈಡ್ರೋಜನ್ ಜೊತೆ ಬಾಂಡ್ ಇದೆ ಅಂತ ಅರ್ಥ ಮಾಡ್ಕೋಬೇಕು ಇಲ್ಲಿ. ಸೊ ಮತ್ತು ಕಂಡೆನ್ಸ್ಡ್ ಆಗಿ ಬರಿಬೇಕು ಅಂದ್ರೆ ಇಲ್ಲಿ ನೋಡಿ, ಈ ಸೆಕೆಂಡ್ ಸ್ಟೇಜ್ ಅಲ್ಲಿ ಕಾರ್ಬನ್ ಕಾರ್ಬನ್ ಬಾಂಡ್ ಅನ್ನು ಮೆನ್ಷನ್ ಮಾಡಿಲ್ಲ, ಕಾರ್ಬನ್ ಹೈಡ್ರೋಜನ್ ಬಾಂಡ್ ಅನ್ನು ಮೆನ್ಷನ್ ಮಾಡಿಲ್ಲ. ನಾವು ಇಲ್ಲಿ ಬಾಂಡ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡಿ, ಮತ್ತು ಕಂಡೆನ್ಸ್ಡ್ ಆಗಿ ಬರಿಬೇಕು ಅಂದ್ರೆ ಇಲ್ಲಿ ನೋಡಿ, ಈಗ ಎರಡು CH3 ಗ್ರೂಪ್ ಅನ್ನ ಬ್ರಾಕೆಟ್ ಹಾಕ್ಬಿಟ್ಟು ಇಲ್ಲಿ 2 ಅಂತ ಬರ್ದಿದ್ದಾರೆ. ಸೊ ಲಾಂಗ್ ಚೈನ್ ಇದ್ದಾಗ, ಲಾಂಗ್ ಚೈನ್ ಅಲ್ಕೇನ್ ಇದ್ದಾಗ ಅಥವಾ ಅಲ್ಕೇನ್ ಇದ್ದಾಗ ಅಲ್ಕೈನ್ ಇದ್ದಾಗ ಈ ರೀತಿ ಬರೆದ್ರೆ ಈಸಿಯಾಗಿ ನಮ್ಗೆ ಅರ್ಥ ಆಗುತ್ತೆ, ಸ್ಟ್ರಕ್ಚರ್ ಯಾವ ರೀತಿ ಇರಬಹುದು ಅಂತ ಅರ್ಥ ಆಗುತ್ತೆ. ಸೊ ದಿಸ್ ಇಸ್ ದ ರೆಪ್ರೆಸೆಂಟೇಷನ್ ಆಫ್ ಸ್ಟ್ರಕ್ಚರ್ ಆಫ್ ಅ ಮಾಲಿಕ್ಯೂಲ್ ಇನ್ ದ ಫಾರ್ಮ್ ಆಫ್ ಕಂಡೆನ್ಸ್ಡ್ ಫಾರ್ಮುಲಾ. ಸೊ ಕಂಡೆನ್ಸ್ಡ್ ಫಾರ್ಮುಲಾದಲ್ಲಿ ಈ ರೀತಿ ಬರೀತೇವೆ. ಓಕೆ, ನೆಕ್ಸ್ಟ್ ಬಾಂಡ್ ಲೈನ್ ಫಾರ್ಮುಲಾ. ಬಾಂಡ್ ಲೈನ್ ಫಾರ್ಮುಲಾ ನೋಡಿ, ಈ ರೀತಿ ಜಿಗ್ಜಾಗ್ ಲೈನ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. In this representation, carbon and hydrogen is not shown and CC bond is shown in zigzag fashion. The only atoms specifically written in are oxygen, chlorine, nitrogen, etc. So hetero atoms like oxygen, chlorine, sulfur ಅಥವಾ ಬೇರೆ other than carbon and hydrogen, ಕಾರ್ಬನ್ ಮತ್ತೆ ಹೈಡ್ರೋಜನ್ ಅನ್ನ ಬಿಟ್ಟು ಬೇರೆ ಯಾವ್ದಾದ್ರು ಆಟಮ್ ಇದ್ರೆ ಕಂಪೌಂಡ್ ಅಲ್ಲಿ ಅದನ್ನ ನಾವು
ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಥರ್ಡ್ ಸ್ಟ್ರಕ್ಚರ್ ಅಲ್ಲಿ ಕ್ಲೋರಿನ್ ಇದೆ, ಆವಾಗ ಕ್ಲೋರಿನ್ ಅಂತ ಬರಿಬೇಕಾಗುತ್ತೆ ನಾವು. ಇಲ್ಲಿ NH2 ಇದೆ, NH2 ಗ್ರೂಪ್ ಅಟ್ಯಾಚ್ ಆಗಿದೆ ಕಾರ್ಬನ್ಗೆ, ಟರ್ಮಿನಲ್ ಕಾರ್ಬನ್ಗೆ. ಸೊ ಇಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಇಲ್ಲಿ ಸೆಕೆಂಡ್ ಸ್ಟ್ರಕ್ಚರ್ಗೆ ನಾವು ಬಂದ್ರೆ ಇಲ್ಲಿ OH ಅಟ್ಯಾಚ್ ಆಗಿದೆ. ಸೊ ಇನ್ ದಿಸ್ ವೇ ವಿ ಹ್ಯಾವ್ ಟು ರೆಪ್ರೆಸೆಂಟ್. ಅದರ್ವೈಸ್ ಬರೀ ಕಾರ್ಬನ್ ಮತ್ತೆ ಹೈಡ್ರೋಜನ್ ಎರಡೇ ಇದ್ರೆ ಈ ರೀತಿ ನಾವು ಜಿಗ್ಜಾಗ್ ಲೈನ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈ ರೀತಿ ಟರ್ಮಿನಲ್ ಅಲ್ಲಿ CH3 ಗ್ರೂಪ್ ಇದೆ ಅಂತ ಅರ್ಥ, ಈ ರೀತಿ ಟರ್ಮಿನಲ್ ಅಲ್ಲಿ. ಸೊ ಇಲ್ಲಿ ಕಾರ್ನರ್ ಅಲ್ಲಿ CH2 ಗ್ರೂಪ್ ಇದೆ ಅಂತ ಅರ್ಥ. ಓಕೆ, ಈ ರೀತಿ ಜಿಗ್ಜಾಗ್ ಪ್ಯಾಟರ್ನ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಬಾಂಡ್ ಲೈನ್ ಫಾರ್ಮುಲಾ ಅಂತ ಬರುತ್ತೆ. ಸೊ ಈ ರೀತಿ ನೀವು ಹೈಯರ್ ಕ್ಲಾಸ್ ಅಲ್ಲಿ ಈ ಬಾಂಡ್ ಲೈನ್ ಫಾರ್ಮುಲಾವನ್ನೇ ಜಾಸ್ತಿ ಯೂಸ್ ಮಾಡ್ತೀರ. ಓಕೆ, ನೆಕ್ಸ್ಟ್ 3D ರಿಪ್ರೆಸೆಂಟೇಷನ್. 3D ರಿಪ್ರೆಸೆಂಟೇಷನ್ ಅಂದ್ರೆ ಸ್ಪೇಸ್ ಅಲ್ಲಿ ಒಂದು ಮಾಲಿಕ್ಯೂಲ್ ಯಾವ ರೀತಿ ಅರೇಂಜ್ ಆಗಿದೆ, ಅದರ ಬಾಂಡ್ ಯಾವ ರೀತಿ ಇದೆ ಅಂತ ರೆಪ್ರೆಸೆಂಟ್ ಮಾಡೋದನ್ನ 3D ರಿಪ್ರೆಸೆಂಟೇಷನ್ ಅಂತ ಕರೀತಾರೆ. 3D ಮೀನ್ಸ್ that particular structure has length, breadth and height, right? That is called 3D. So ಇಲ್ಲಿ ನೋಡಿ 3D representation. The structure of a molecule is shown using dashes, wedges and straight lines. Okay, ಇಲ್ಲಿ wedge ಈ ರೀತಿ ತಿಕ್ಕಾಗಿ ಬಾಂಡ್ ಕಾಣ್ತಾ ಇದೆ ಅಲ್ವಾ ಇಲ್ಲಿ. ಸೊ ದಿಸ್ ಬಾಂಡ್, ಈ ರೀತಿ ಬಾಂಡ್ ಅನ್ನ ಏನಂತ ಕರೀತಾರೆ ಅಂದ್ರೆ ವೆಡ್ಜ್ ಬಾಂಡ್ ಅಂತ ಕರೀತಾರೆ. ಓಕೆ, ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ? ದಿಸ್ ಬಾಂಡ್ ಈಸ್ ಟುವರ್ಡ್ಸ್ ದ ಅಬ್ಸರ್ವರ್. ಸೊ ನಮ್ ಕಡೆ ಏನಿದೆ ಈ ಬಾಂಡ್ ಓರಿಯೆಂಟ್ ಆಗಿದೆ ಅಂತ ಅರ್ಥ. ಈ CH ಬಾಂಡ್ ನಮ್ ಕಡೆ ಓರಿಯೆಂಟ್ ಆಗಿದೆ ಅಂತ ಅರ್ಥ. ಓಕೆ, ಇಲ್ಲಿ ನೋಡಿ ಈ ರೀತಿ ಡ್ಯಾಶ್ಡ್ ಬಾಂಡ್ ಅನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ. ಈ CH ಬಾಂಡ್ ಅನ್ನ ನೋಡಿ ಈ ರೀತಿ ರೆಪ್ರೆಸೆಂಟ್ ಮಾಡಿದ್ರೆ ಸ್ಪೇಸ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ದಿಸ್ CH ಬಾಂಡ್ ಈಸ್ ಅವೇ ಫ್ರಮ್ ದ ಅಬ್ಸರ್ವರ್. ಅಂದ್ರೆ ನಮ್ಮಿಂದ ದೂರ ಇದೆ, ದೂರ ಓರಿಯೆಂಟ್ ಆಗಿದೆ ಈ ಬಾಂಡ್ ಅಂತ ಅರ್ಥ. ಓಕೆ, ಆಮೇಲೆ ಈ ಎರಡು ಬಾಂಡ್ ಅಂದ್ರೆ ಏನರ್ಥ? ಇಲ್ಲಿ ಈ ರೀತಿ ಸ್ಟ್ರೇಟ್ ಲೈನ್ ಇಂದ ರೆಪ್ರೆಸೆಂಟ್ ಮಾಡಿದಾರಲ್ವಾ, ಇದು ಈ ಎರಡು ಬಾಂಡು ಪ್ಲೇನ್ ಆಫ್ ದಿಸ್ ಬೋರ್ಡ್ ಅಥವಾ ಪ್ಲೇನ್ ಆಫ್ ದ ಏನು ಸ್ಲೈಡ್ ಮೇಲೆ ಇದೆ ಅಂತ ಅರ್ಥ. ಓಕೆ, ಇಲ್ಲಿ ನಿಮ್ಗೆ ಯಾವ ಪ್ಲೇನ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ಆ ಪ್ಲೇನ್ ಅಲ್ಲೇ ಈ ಎರಡು ಬಾಂಡ್ ಇದೆ ಅಂತ ಅರ್ಥ. So this is the 3-dimensional representation of an organic molecule. These are all basic things. So classification of organic compounds. So just brief agi organic compound classification anna nodona. Detail agi enu beda, idru mele astu CET point of view inda question baralla, just glance madona. So organic compounds can be classified into cyclic compound, acyclic compound. Cyclic compounds can be again divided into two categories, alicyclic compounds and aromatic compounds. Alicyclic compound can be divided into two categories, heterocyclic compounds and homocyclic compounds. Aromatic compound can be divided into again three categories, benzenoid compound, non-benzenoid compound, heterocyclic compound ಅಂತ ಈ ರೀತಿ aromatic compound ಅನ್ನ ಮೂರು ಕ್ಯಾಟಗರಿ ಆಗಿ ಡಿವೈಡ್ ಮಾಡಿದ್ದಾರೆ. ಆಮೇಲೆ ಬರೋದು ಅಂದ್ರೆ acyclic compounds. acyclic compound ಅನ್ನ ಎರಡು ರೀತಿ ಡಿವೈಡ್ ಮಾಡಿದ್ದಾರೆ. acyclic ಅಂದ್ರೆ ಅಲ್ಲಿ ಸೈಕ್ಲಿಕ್ ಫಾರ್ಮ್ ಇರಲ್ಲ, ಓಕೆ, ಚೈನ್ ಫಾರ್ಮ್ ಇರುತ್ತೆ. ಸೊ acyclic compound ಅಲ್ಲಿ ಎರಡು ಬ್ರಾಂಚಸ್ ಅಂದ್ರೆ ಸ್ಟ್ರೇಟ್ ಚೈನ್ ಮತ್ತೆ ಬ್ರಾಂಚ್ಡ್ ಚೈನ್ ಅಂತ ಬರುತ್ತೆ. This is the brief classification of organic compounds. Okay. Hydrocarbons. Illi nodi, hydrocarbons can be divided into two categories, saturated hydrocarbon and unsaturated hydrocarbon. Illi saturated hydrocarbon alli carbon single bond aste involve ಆಗಿರುತ್ತೆ. So ಅಲ್ಲಿ ಯಾವುದು sp3 hybridized carbon ಅಷ್ಟೇ ಇರುತ್ತೆ. Okay. When it comes to unsaturated hydrocarbons, ಅಲ್ಲಿ ಏನಾಗಿರುತ್ತೆ, ಕಾರ್ಬನ್ ಇನ್ವಾಲ್ವ್ಡ್ ಇನ್ sp2 hybridization or sp hybridization. sp2 ಇದ್ರೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರುತ್ತೆ, sp ಇದ್ರೆ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಇರುತ್ತೆ. ಓಕೆ, ಸೊ ಕಾರ್ಬನ್ ಡಬಲ್ ಬಾಂಡ್ ಅಂಡ್ ಸಿಂಗಲ್ ಬಾಂಡ್ compounds are called as double bond and triple bond compounds are called as unsaturated hydrocarbons. So ಇಲ್ಲಿ ನೋಡಿ
unsaturated, double or triple bond carbon atoms anta consider ಮಾಡಿ. Okay. So unsaturated andre carbon involved in multiple bond formation. Okay. Next. Saturated and unsaturated hydrocarbon nalli ಇಲ್ಲಿ ನೋಡಿ, if each carbon atom joined together to 4 other atoms, it may be carbon or hydrogen, it has no potential to form more bonds. That's why it is saturated. So these are the examples for saturated hydrocarbons. ಇಲ್ಲಿ ನೋಡಿ, carbon bonded to 4 different atoms or group of atoms. So ಮತ್ತೆ ಬಾಂಡ್ ಮಾಡಕ್ಕೆ ಕಾರ್ಬನ್ಗೆ ಅವಕಾಶ ಇರಲ್ಲ. ಸೊ ಅದಕ್ಕೆ ಇದನ್ನ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಕರೀತಾರೆ. ಆಮೇಲೆ ಅನ್ಸ್ಯಾಚುರೇಟೆಡ್ ಅಂದ್ರೆ ಏನು? ಕಾರ್ಬನ್ ಆಟಮ್ಸ್ ಫಾರ್ಮಿಂಗ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಆರ್ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ಸ್ ಹ್ಯಾವ್ ದ ಪೊಟೆನ್ಶಿಯಲ್ ಟು ಬಾಂಡ್ ವಿತ್ at least one or more than one monovalent atom and they are unsaturated. ಇಲ್ಲಿ ನೋಡಿ, ಡಬಲ್ ಬಾಂಡೆಡ್ ಕಾರ್ಬನ್ ಕಾರ್ಬನ್ ಇದೆ, ಇಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ಟ್ರಿಬಲ್ ಬಾಂಡ್ ಇದೆ. Okay, that's why these organic compounds are unsaturated organic compounds or hydrocarbons. Next, functional group andre ಏನು? Functional group, the characteristic of a group of atom which decide the physical and chemical property of an organic molecule. So due to the presence of the functional group, special property can be exist for a organic compound. ಒಂದು organic compound ಗೆ special property ಯಾವ್ದ್ರಿಂದ ಬರುತ್ತೆ ಹೇಳಿ? ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇರೋದ್ರಿಂದ ಬರುತ್ತೆ. ಫಂಕ್ಷನಲ್ ಗ್ರೂಪ್ ಅಂದ್ರೆ ಏನು ಅಂತ ನೀವು 10th ಅಲ್ಲೇ ಸ್ಟಡಿ ಮಾಡಿದ್ದೀರಿ. ಕಾರ್ಬಾಕ್ಸಿಲಿಕ್ ಆಸಿಡ್, ಆಲ್ಡಿಹೈಡ್ಸ್, ಕೀಟೋನ್ಸ್, ಇವೆಲ್ಲ ಏನು ನೋಡಿ ಎಕ್ಸಾಂಪಲ್ಸ್ ಫಾರ್ ಫಂಕ್ಷನಲ್ ಗ್ರೂಪ್ಸ್. ಸೊ ಇಲ್ಲಿ ನೋಡಿ, ಕಾರ್ಬಾಕ್ಸಿಲಿಕ್ ಆಸಿಡ್ ಫಂಕ್ಷನಲ್ ಗ್ರೂಪ್ ಇದೆ. ಸೊ ಈ ಒಂದು ಹೈಡ್ರೋಕಾರ್ಬನ್ಗೆ ಏನ್ ಬರುತ್ತೆ? ಯಾವ ಪ್ರಾಪರ್ಟಿ ಬರುತ್ತೆ? ಅಸಿಡಿಕ್ ಪ್ರಾಪರ್ಟಿ ಬರುತ್ತೆ, ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದಿಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್. ದಟ್ಸ್ ವೈ ಹಿಯರ್ ಇಟ್ ಈಸ್ ಅ ಫಂಕ್ಷನಲ್ ಗ್ರೂಪ್. So a series of similarly constituted compounds in which the members possess the same functional group, have similar chemical and physical property, and have a regular gradation in their physical properties. Successive homologous series differ by CH2 group only. So these are all the characteristics of functional group and homologous series. So homologous series anna ನಾವು ಜನರಲ್ ಫಾರ್ಮುಲಾದಿಂದ ರೆಪ್ರೆಸೆಂಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಅಲ್ಕೇನ್, ಅಲ್ಕೇನ್ ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡಬಹುದು? ಜನರಲ್ ಫಾರ್ಮುಲಾ ಆಫ್ ಅಲ್ಕೇನ್ ಇಸ್ CnH2n+2 ಅಲ್ವಾ? ಸೊ n ರೆಪ್ರೆಸೆಂಟ್ಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ ಅ ಚೈನ್. ಅದೇ ರೀತಿ ಅಲ್ಕಿನ್ ಸೀರೀಸ್ ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡಬಹುದು? CnH2n ಅಂತ ರೆಪ್ರೆಸೆಂಟ್ ಮಾಡಬಹುದು ಅಲ್ವಾ? ದಿಸ್ ಇಸ್ ದ ಅಲ್ಕಿನ್ ಸೀರೀಸ್. ಆಮೇಲೆ ಅಲ್ಕೈನ್ ಸೀರೀಸ್ ಅನ್ನ ಜನರಲ್ ಫಾರ್ಮುಲಾ CnH2n-2 ಅಂತ ರೆಪ್ರೆಸೆಂಟ್ ಮಾಡಬಹುದು ಅಲ್ವಾ? ಸೊ ದಿಸ್ ಆರ್ ಆಲ್ ದ ಹೋಮೋಲೋಗಸ್ ಸೀರೀಸ್. ದೇ ಡಿಫರ್ ಬೈ ಗ್ರೂಪ್ CH2 ಓನ್ಲಿ. ದೇ ರೆಪ್ರೆಸೆಂಟೆಡ್ ಬೈ ಜನರಲ್ ಫಾರ್ಮುಲಾ. ಸೊ ಫಂಕ್ಷನಲ್ ಗ್ರೂಪ್ ಏನ್ ಮಾಡುತ್ತೆ? ಒಂದು ಆರ್ಗ್ಯಾನಿಕ್ ಕಂಪೌಂಡ್ಗೆ ಪರ್ಟಿಕ್ಯುಲರ್ ಪ್ರಾಪರ್ಟಿಯನ್ನ ಕೊಡುತ್ತೆ. ಪರ್ಟಿಕ್ಯುಲರ್ ಫಿಸಿಕಲ್ ಪ್ರಾಪರ್ಟಿ ಮತ್ತೆ ಕೆಮಿಕಲ್ ಪ್ರಾಪರ್ಟಿನ ಡಿಸೈಡ್ ಮಾಡುವುದೇ ಫಂಕ್ಷನಲ್ ಗ್ರೂಪ್ ಮೇಲೆ. ಓಕೆ, ನೆಕ್ಸ್ಟ್ IUPAC ನಾಮೆನ್ಕ್ಲೇಚರ್ ಅಂತ ಬರುತ್ತೆ. ಸ್ಟ್ಯಾಂಡರ್ಡ್ ಆಗಿ ವರ್ಲ್ಡ್ ವೈಡ್ ಈ ರೀತಿ ಒಂದು ಕಂಪೌಂಡ್ಗೆ ಹೆಸರನ್ನ ಇಡಲಾಗುತ್ತೆ ಇನ್ ಆರ್ಡರ್ ಟು ಮೇಕ್ ಅವರ್ ನೇಮಿಂಗ್ ಈಸಿ. ಓಕೆ, IUPAC ನಾಮೆನ್ಕ್ಲೇಚರ್ ಅಂದ್ರೆ IUPAC ಅಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ of pure and applied chemistry. Okay, so it is an international union. So ಇದರ ರೆಕಮೆಂಡೇಶನ್ ಮೇಲೆ ಹೊಸದಾಗಿ ಡಿಸ್ಕವರಿ ಆಗಿರೋ ಆರ್ಗ್ಯಾನಿಕ್ ಕಂಪೌಂಡ್ ಗೆ ನೇಮಿಂಗ್ ಮಾಡಲಾಗುತ್ತೆ. ಸ್ಟ್ಯಾಂಡರ್ಡ್ ರೂಲ್ಸ್ ಅನ್ನ ಕೊಟ್ಟಿರ್ತಾರೆ. ಆ ರೂಲ್ಸಿನ ಆಧಾರದ ಮೇಲೆ ಹೊಸದಾಗಿ ಡಿಸ್ಕವರಿ ಆಗಿರೋ ಆರ್ಗ್ಯಾನಿಕ್ ಕಂಪೌಂಡ್ಸ್ ಗೆ ಅಥವಾ ಎಕ್ಸಿಸ್ಟ್ ಇರೋ ಆರ್ಗ್ಯಾನಿಕ್ ಕಂಪೌಂಡ್ಸ್ ಗೆ ನೇಮ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಬಿಕಾಸ್ ಆಫ್ ದಿಸ್ IUPAC.
ನೆಕ್ಸ್ಟ್ IUPAC ನಾಮೆನ್ಕ್ಲೇಚರ್ ಕನ್ಸಿಸ್ಟ್ಸ್ ಪ್ರಿಫಿಕ್ಸ್ ಅಂತ ಬರುತ್ತೆ. ಸೊ ಪ್ರಿಫಿಕ್ಸ್ ಅಲ್ಲಿ 2 ತರ ಬರುತ್ತೆ, ಸೆಕೆಂಡರಿ ಮತ್ತೆ ಪ್ರೈಮರಿ. ಪ್ರಿಫಿಕ್ಸ್ ಅಂದ್ರೆ ಏನು ಹೇಳಿ? ಮೊದಲು ಫಿಕ್ಸ್ ಮಾಡೋದು ಅಂತ. ಪ್ರಿ ಅಂದ್ರೆ ಬಿಫೋರ್ ಅಂತ ಅರ್ಥ ಅಲ್ವಾ? ಪ್ರಿಫಿಕ್ಸ್ ಅಂದ್ರೆ ಹಿಂದ್ಗಡೆ ಫಿಕ್ಸ್ ಮಾಡೋದು ಅಂತ ಅರ್ಥ. ಅದರಲ್ಲಿ 2 ತರ ಬರುತ್ತೆ, ಸೆಕೆಂಡರಿ ಮತ್ತೆ ಪ್ರೈಮರಿ ಪ್ರಿಫಿಕ್ಸ್ ಅಂತ ಬರುತ್ತೆ. ವರ್ಡ್ ರೂಟ್ ಅಂತ ಬರುತ್ತೆ. ಸೊ ಈ ರೂಟ್ ವರ್ಡ್ ಗಿಂತ ಮುಂಚೆ ಫಿಕ್ಸ್ ಮಾಡೋದನ್ನ ಪ್ರಿಫಿಕ್ಸ್ ಅಂತ ಕರೀತಾರೆ. ರೂಟ್ ವರ್ಡ್ ಆದ ನಂತರ ನೇಮಿಂಗ್ ಅನ್ನ ಸಫಿಕ್ಸ್ ಅಂತ ಕರೀತಾರೆ. Suffix can be divided into again 2 category, primary suffix and secondary suffix. Suffix ಅಂದ್ರೆ ರೂಟ್ ವರ್ಡ್ ಆದ ನಂತರ ಆಡ್ ಮಾಡ್ತೀವಿ ನಾವು. ಪ್ರಿಫಿಕ್ಸ್ ಅಂದ್ರೆ ರೂಟ್ ವರ್ಡ್ ಗಿಂತ ಮುಂಚೆ ಆಡ್ ಮಾಡ್ತೀವಿ. ಓಕೆ, ದಿಸ್ ಯು ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್, ಸೊ ರೂಟ್ ವರ್ಡ್ ನೋಡಿ ಇಲ್ಲಿ. ಇಫ್ ದ ಆರ್ಗ್ಯಾನಿಕ್ ಕಂಪೌಂಡ್ ಹ್ಯಾಸ್ ಕಾರ್ಬನ್ 1 ಕಾರ್ಬನ್, ಇಫ್ ಕಾರ್ಬನ್ ಇಸ್ 1, ದೆನ್ ಅದನ್ನ ಮೀಥೇನ್ ಅಂತ ಮಿತ್ ಅಂತ ರೂಟ್ ವರ್ಡ್ ಬರುತ್ತೆ. ಪೇರೆಂಟ್ ಚೈನ್ ಅಲ್ಲಿ 2 ಕಾರ್ಬನ್ ಆಟಮ್ಸ್ ಇದ್ರೆ ಇತ್ ಅಂತ ಕೊಡ್ತೀವಿ. ಪೇರೆಂಟ್ ಚೈನ್ ಅಲ್ಲಿ 3 ಕಾರ್ಬನ್ ಆಟಮ್ ಇದ್ರೆ ಪ್ರೊಪ್ ಅಂತ ರೂಟ್ ವರ್ಡ್ ಇರುತ್ತೆ. ಇನ್ ದ ಸೇಮ್ ವೇ ಫಾರ್ 4 ಬ್ಯೂಟ್ ಅಂತ ಇರುತ್ತೆ, 5 ಇದ್ರೆ ಪೆಂಟ್ ಅಂತ ಇರುತ್ತೆ, 6 ಇದ್ರೆ ಹೆಕ್ಸ್ ಅಂತ ಇರುತ್ತೆ. ಅದೇ ರೀತಿ 7 ಇದ್ರೆ ಹೆಪ್ಟ್ ಅಂತ ಇರುತ್ತೆ, 8 ಇದ್ರೆ ಆಕ್ಟ್ ಅಂತ ಇರುತ್ತೆ, 9 ಇದ್ರೆ ನಾನ್ ಅಂತ ಇರುತ್ತೆ, 10 ಇದ್ರೆ ಡೆಕ್ ಅಂತ ಇರುತ್ತೆ, 11 ಇದ್ರೆ ಅನ್ಡೆಕ್ ಅಂತ ಇರುತ್ತೆ, 12 ಇದ್ರೆ ಡೋಡೆಕ್ ಅಂತ ಇರುತ್ತೆ. ಸೊ ಈ ರೂಟ್ ವರ್ಡ್ ಅನ್ನ ನೀವು ನೆನಪಿಟ್ಕೋಬೇಕು. ಬೇಸ್ಡ್ ಆನ್ ಪೇರೆಂಟ್ ಚೈನ್, ನಂಬರ್ ಆಫ್ ಕಾರ್ಬನ್ಸ್ ಪ್ರೆಸೆಂಟ್ ಇನ್ ಪೇರೆಂಟ್ ಚೈನ್, ದಿಸ್ ಈಸ್ ದ ರೂಟ್ ವರ್ಡ್. ಸೊ ಜಸ್ಟ್ ರಿಕಾಲ್ ಮಾಡಿ, ಇದನ್ನ ನೀವು ಆಲ್ರೆಡಿ ಸ್ಟಡಿ ಮಾಡಿದೀರಿ. ನೆಕ್ಸ್ಟ್ ರೂಟ್ ವರ್ಡ್ ನೋಡಿ ಇಲ್ಲಿ ಅಗೇನ್. ಆಮೇಲೆ ಪ್ರೈಮರಿ ಸಫಿಕ್ಸ್. ಪ್ರೈಮರಿ ಸಫಿಕ್ಸ್ ಅಂದ್ರೆ ರೂಟ್ ವರ್ಡ್ ಆದ್ಮೇಲೆ ಆಡ್ ಮಾಡುದು. ಆಯ್ತಾ? ರೂಟ್ ವರ್ಡ್ ಆದ ನಂತರ ಆಡ್ ಮಾಡುವುದನ್ನ ಸಫಿಕ್ಸ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಸ್ಯಾಚುರೇಟೆಡ್ ಇದ್ರೆ ಅಂದ್ರೆ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇದ್ರೆ, ಸೊ ಪ್ರೈಮರಿ ಸಫಿಕ್ಸ್ ಏನು? ANE ಅಂತ ಬರೀತೇವೆ. ಫಾರ್ ಎಕ್ಸಾಂಪಲ್ ಅಲ್ಕೇನ್, ಜನರಲ್ ನೇಮ್. ಅನ್ಸ್ಯಾಚುರೇಟೆಡ್ ವಿತ್ ಡಬಲ್ ಬಾಂಡ್ ಇದ್ರೆ ENE ಅಂತ ಬರಿತೀವಿ, ಅಲ್ಕೀನ್ ಅಂತ. ಡಬಲ್ ಬಾಂಡ್ ಇದ್ರೆ ಅಲ್ಕೀನ್ ಅಂತ ಕರಿತೀವಿ ಅಲ್ವಾ? ಸೊ ಪ್ರೈಮರಿ ಸಫಿಕ್ಸ್ ಏನ್ ಹೇಳಿ? ENE ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅನ್ಸ್ಯಾಚುರೇಟೆಡ್ ಕಂಪೌಂಡ್ ವಿತ್ ಟ್ರಿಪಲ್ ಬಾಂಡ್, ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಇದ್ರೆ ಅವನ್ನ ನಾವು ಅಲ್ಕೈನ್ ಅಂತ ಕರಿತೀವಿ. ಸೊ YNE ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಆಮೇಲೆ ಅನ್ಸ್ಯಾಚುರೇಟೆಡ್ ವಿತ್ ಡಬಲ್ ಬಾಂಡ್ ಅಂಡ್ ಟ್ರಿಬಲ್ ಬಾಂಡ್. ಒಂದು ಆರ್ಗ್ಯಾನಿಕ್ ಕಂಪೌಂಡ್ ಅಲ್ಲಿ ಅಥವಾ ಪೇರೆಂಟ್ ಚೈನ್ ಅಲ್ಲಿ ಡಬಲ್ ಬಾಂಡು ಇದೆ ಮತ್ತೆ ಸಿಂಗಲ್ ಬಾಂಡು ಇದೆ, ಸಾರಿ ಟ್ರಿಪಲ್ ಬಾಂಡು ಇದೆ. ಟ್ರಿಪಲ್ ಬಾಂಡ್ ಮತ್ತೆ ಡಬಲ್ ಬಾಂಡ್ ಎರಡು ಇದ್ದಾಗ ಅದನ್ನ ಏನಂತ ಕರೀತಾರೆ? ಅಲ್ಕಿನೈನ್ ಅಂತ ಕರೀತಾರೆ. ಓಕೆ, ದಿಸ್ ಇಸ್ ಕಾಲ್ಡ್ ಅಲ್ಕಿನೈನ್. ಇದನ್ನ ENYNE ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಓಕೆ, ನಮ್ ಸ್ಟಡಿಗಿರೋದು ಈ 3 ಮೇನ್ ಆಗಿ ನಾವು ಸ್ಟಡಿ ಮಾಡ್ಲಿಕ್ಕಿದೆ. ಆಮೇಲೆ ನೇಮಿಂಗ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂದ್ರೆ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇರುತ್ತೆ. ಸೊ ವಾಟ್ ಈಸ್ ದ ರೂಲ್? ಫಸ್ಟ್ ರೂಟ್ ವರ್ಡ್ ಅನ್ನ ಹಾಕ್ಬೇಕು. ರೂಟ್ ವರ್ಡ್ ಅಂದ್ರೆ ಏನು ಅಂತ ಗೊತ್ತಿದೆ. ಪೇರೆಂಟ್ ಚೈನ್ ಅಲ್ಲಿ 1 ಕಾರ್ಬನ್ ಇದ್ರೆ ಮಿತ್ ಅಂತ ಬರಿಬೇಕು, 2 ಕಾರ್ಬನ್ ಇದ್ರೆ ಇತ್ ಅಂತ ಬರಿಬೇಕು, ಅಂಡ್ ಸೋ ಆನ್. ಸೊ ಅದನ್ನ ಫಸ್ಟ್ ಬರಿಬೇಕು. ಆಮೇಲೆ ಪ್ರೈಮರಿ ಸಫಿಕ್ಸ್ ಅನ್ನ ಆಡ್ ಮಾಡ್ಬೇಕು. ಪ್ರೈಮರಿ ಸಫಿಕ್ಸ್ ಅಂದ್ರೆ YNE ಫಾರ್ ಅಲ್ಕೈನ್, ENE ಫಾರ್ ಅಲ್ಕೀನ್, ANE ಫಾರ್ ಅಲ್ಕೇನ್. ಓಕೆ, ಆಮೇಲೆ ಇಲ್ಲಿ ನೋಡಿ, ಸೊ ಪೇರೆಂಟ್ ಚೈನ್ ಅಲ್ಲಿ 4 ಕಾರ್ಬನ್ ಇದೆ. ಸೊ ರೂಟ್ ವರ್ಡ್ ಏನಾಗುತ್ತೆ? ಬ್ಯೂಟ್ ಅಂತ ಆಗುತ್ತೆ. ಆಮೇಲೆ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇದೆ, ಸೊ ANE ಅಂತ ಆಗುತ್ತೆ. ಸೊ ಹೆಸರೇನು? ಬ್ಯೂಟೇನ್ ಅಂತ ನೇಮಿಂಗ್ ಮಾಡ್ತೀವಿ. ಓಕೆ, ಇವಾಗ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಇದೆ ನೋಡಿ. ಇಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದೆ ಅಲ್ವಾ? ಸೊ ಇಟ್ ಈಸ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಅದನ್ನ ಯಾವ ರೀತಿ ಮಾಡ್ಬೇಕು? ಫಸ್ಟ್ ರೂಟ್ ವರ್ಡ್ ಅನ್ನ ಇಡ್ಬೇಕು, ಆಮೇಲೆ ಪ್ರೈಮರಿ ಸಫಿಕ್ಸ್ ಅನ್ನ ಇಡ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ರೂಟ್ ವರ್ಡ್ ಯಾವ್ದು ಅಂತ ಡಿಸೈಡ್ ಮಾಡೋದು ಹೇಗೆ? ಇಲ್ಲಿ ಟೋಟಲ್ 3 ಕಾರ್ಬನ್ಸ್ ಆರ್ ದೇರ್, 1 2 3. ಸೊ ರೂಟ್ ವರ್ಡ್ ವಿಲ್ ಬಿಕಮ್ ಪ್ರೊಪ್ ಅಂತ ಬರುತ್ತೆ ಅಲ್ವಾ? ಪ್ರೊಪ್ ಅಂತ ರೂಟ್ ವರ್ಡ್ ಬರುತ್ತೆ.
ಸೊ ದಿಸ್ ಇಸ್ ಅ ರೂಟ್ ವರ್ಡ್. ಆಮೇಲೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದೆ ಅಲ್ವಾ, ಸೊ ಡಬಲ್ ಬಾಂಡ್ಗೆ ಅಲ್ಕೀನ್ಸ್ ಅಂತ ಕರಿತೀವಿ. ಅಲ್ಕೀನ್ ಸೀರೀಸ್ಗೆ ಪ್ರೈಮರಿ ಸಫಿಕ್ಸ್ ಏನು, ENE ಅಂತ ಬರುತ್ತೆ ಅಲ್ವಾ. ಸೊ ದಿಸ್ ಕಂಪೌಂಡ್ ಇಸ್ ನೇಮ್ಡ್ ಆಸ್ ಪ್ರೋಪೀನ್ಸ್. ಇನ್ ದ ಸೇಮ್ ವೇ ಕಾರ್ಬನ್ ಕಾರ್ಬನ್ ಟ್ರಿಬಲ್ ಬಾಂಡ್ ಅನ್ನ ಅಲ್ಕೈನ್ ಸೀರೀಸ್ ಅಂತ ಕರಿತೀವಿ ಅಲ್ವಾ. ಸೊ ಅಲ್ಕೈನ್ ಸೀರೀಸ್ ಅನ್ನ ಯಾವ ರೀತಿ ನೇಮಿಂಗ್ ಮಾಡೋದು, ಫಸ್ಟ್ ರೂಟ್ ವರ್ಡ್ ಮಾಡ್ಬೇಕು. ಸೊ ರೂಟ್ ವರ್ಡ್ ಅಂದ್ರೆ ಯಾವ ರೀತಿ ಡಿಸೈಡ್ ಮಾಡೋದು, ವಿ ಹ್ಯಾವ್ ಟು ಕೌಂಟ್ ದ ನಂಬರ್ ಆಫ್ carbon atoms in a chain. How many carbon atoms are there? 1, 2, 3. So 3 carbon ಇದೆ ಅಂದ್ರೆ root word will become prop ಅಂತ ಬರುತ್ತೆ. ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಇದೆ ಅಂದ್ರೆ ಪ್ರೈಮರಿ ಸಫಿಕ್ಸ್ ವಿಲ್ ಬಿ YNE, ಅಲ್ಕೈನ್ ಸೀರೀಸ್ ಬರುತ್ತೆ. ಸೊ ಇದ್ರ ಹೆಸರು ಏನಾಗಿರುತ್ತೆ, ಪ್ರೋಪೈನ್ ಅಂತ ಈ ಕಂಪೌಂಡಿನ ಹೆಸರಾಗಿರುತ್ತೆ. ಓಕೆ, ಪ್ರೈಮರಿ ಸಫಿಕ್ಸ್ ಸಾರಿ ಪ್ರೈಮರಿ ಪ್ರಿಫಿಕ್ಸ್ ಅಂದ್ರೆ ಏನು, ರೂಟ್ ವರ್ಡ್ ಗಿಂತ ಮುಂಚೆ ಬರೆಯೋದನ್ನ ಪ್ರಿಫಿಕ್ಸ್ ಅಂತ ಕರೀತಾರೆ. ಅದರಲ್ಲಿ ಪ್ರೈಮರಿ ಪ್ರಿಫಿಕ್ಸ್ ಅಂದ್ರೆ ಏನು ಅಂತ ನೋಡೋಣ. ಆ ಪ್ರೈಮರಿ ಪ್ರಿಫಿಕ್ಸ್ ಈಸ್ ಸಿಂಪ್ಲಿ ಯೂಸ್ ಟು ಡಿಸ್ಟಿಂಗ್ವಿಶ್ ಸೈಕ್ಲಿಕ್ ಫಾರ್ಮ್ ಎಸೈಕ್ಲಿಕ್ ಕಂಪೌಂಡ್ಸ್. ಸೈಕ್ಲಿಕ್ ಫಾರ್ಮ್ ಆಫ್ ಎಸೈಕ್ಲಿಕ್ ಕಂಪೌಂಡ್ಸ್ ಅನ್ನ ಡಿಸೈಡ್ ಮಾಡ್ಲಿಕ್ಕೆ ನಾವು ಪ್ರೈಮರಿ ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸೈಕ್ಲೋಪೆಂಟೇನ್ ಅಂತ ಇದೆ ಅಂತ ಇಟ್ಕೊಳ್ಳಿ. ಸೊ ಸೈಕ್ಲೋಪೆಂಟೇನ್ ಅಂದ್ರೆ ಏನಿರುತ್ತೆ, ಪೆಂಟೇನ್ ಅಲ್ಲಿ there are 5 carbon atoms situated at the 4 corner of this 5 corner of the pentagon ಅಲ್ವಾ. ಸೊ ಈ ರೀತಿ ನೋಡಿ, ಸೈಕ್ಲೋ ಅಂದ್ರೆ ಇಲ್ಲಿ ಪ್ರೈಮರಿ ಪ್ರಿಫಿಕ್ಸ್ ಆಗಿರುತ್ತೆ. ಸೊ ಪೆಂಟ್ ಅಂದ್ರೆ ಯಾವ್ದಾಗಿರುತ್ತೆ, ರೂಟ್ ವರ್ಡ್ ಆಗಿರುತ್ತೆ. ಕನ್ಸಿಡರ್ ದ ಎಕ್ಸಾಂಪಲ್ ಆಫ್ ಸೈಕ್ಲೋಪೆಂಟೇನ್. EANE ಅಂದ್ರೆ ಏನು, ಇಟ್ ಈಸ್ ಅ ಪ್ರೈಮರಿ ಸಫಿಕ್ಸ್ ಆಗಿರುತ್ತೆ. ಸೊ ಅಲ್ಕೇನಿಗೆ ANE ಬರೀತಿದ್ವಲ್ಲ, ಅದೇ ರೀತಿ ಈ ಸೈಕ್ಲಿಕ್ ಕಂಪೌಂಡಿಗೆ ಕೂಡ ANE ಅಂತ ಬರಿಬೇಕು. ಓಕೆ, ವಿ ಹ್ಯಾವ್ ಟು ರೈಟ್ ANE. ಸೊ ಇಲ್ಲಿ ಸೈಕ್ಲೋ ಅನ್ನೋದು ಪ್ರೈಮರಿ ಪ್ರಿಫಿಕ್ಸ್ ಆಗಿದೆ. ಓಕೆ, ಪೆಂಟ್ ಅನ್ನೋದು ರೂಟ್ ವರ್ಡ್ ಆಗಿದೆ, ANE ಅನ್ನೋದು ಪ್ರೈಮರಿ ಸಫಿಕ್ಸ್ ಆಗಿದೆ. ಸೊ ಇದನ್ನ ಏನಂತ ಕರಿತೀವಿ, ಸಪೋಸ್ ರೂಟ್ ವರ್ಡ್ ಒಂದು ಪೆಂಟ್ ಅಂತ ಇದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಸೈಕ್ಲೋಪೆಂಟೇನ್. ಸೈಕ್ಲೋಪೆಂಟೇನ್ ಅಂದ್ರೆ 5 ಕಾರ್ಬನ್ ಆಟಮ್ಸ್ ಫಾರ್ಮ್ ರಿಂಗ್ ಸ್ಟ್ರಕ್ಚರ್ ಅಂತ ಅರ್ಥ. ಇಲ್ಲಿ ನೋಡಿ, ಸೊ ರಿಂಗ್ ಈ ರೀತಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇಟ್ ಈಸ್ ನೇಮ್ಡ್ ಆಸ್ ಸೈಕ್ಲೋಪೆಂಟೇನ್. ಅದೇ ರೀತಿ ಸೈಕ್ಲೋಪ್ರೋಪೇನ್ ಅಂತ ಬರಿಬಹುದು. ಸೈಕ್ಲೋಪ್ರೋಪೇನ್ ಅಂದ್ರೆ ಈ ರೀತಿ ಇರುತ್ತೆ ಸ್ಟ್ರಕ್ಚರ್ ಅಲ್ವಾ. ದಿಸ್ ಇಸ್ ಸೈಕ್ಲೋಪ್ರೋಪೇನ್, ದಿಸ್ ಇಸ್ ಸೈಕ್ಲೋಬ್ಯೂಟೇನ್, ದಿಸ್ ಇಸ್ ಸೈಕ್ಲೋಪೆಂಟೇನ್. ಆಮೇಲೆ ಸೈಕ್ಲೋಹೆಕ್ಸೇನ್ ಬರುತ್ತೆ, ಅಂಡ್ ಸೋ ಆನ್. ನೆಕ್ಸ್ಟ್, ಹೈಡ್ರೋಕಾರ್ಬನ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 category. ಓಕೆ, ಸ್ಟ್ರೇಟ್ ಚೈನ್ ಅಂತ, ಸ್ಟ್ರೇಟ್ ಚೈನ್ ಹೈಡ್ರೋಕಾರ್ಬನ್ಸ್, cyclic hydrocarbons, branched hydrocarbons. ಓಕೆ, ಈ ಎಲ್ಲದಕ್ಕೂ ಯಾವ ರೀತಿ ನೇಮಿಂಗ್ ಮಾಡೋದು ಅಂತ ನೋಡೋಣ. IUPAC ನೇಮಿಂಗ್ ಅನ್ನ ಯಾವ ರೀತಿ ಮಾಡೋದು ಅಂತ ಜಸ್ಟ್ ಬ್ರೀಫ್ ಆಗಿ ರೂಲ್ಸ್ ಅನ್ನ ನೋಡೋಣ. ಡೀಟೇಲ್ ಆಗಿ ಹೋಗ್ಬೇಕು ಅಂದ್ರೆ ನಮ್ಗೆ ತುಂಬಾ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸೊ ವಿ ಜಸ್ಟ್ ರಿಕಾಲ್ ದ ರೂಲ್ಸ್. ಸ್ಟ್ರೇಟ್ ಚೈನ್ ಹೈಡ್ರೋಕಾರ್ಬನ್ ಅಂದ್ರೆ ಅಲ್ಕೇನ್, ಅಲ್ಕೀನ್, ಅಲ್ಕೈನ್ ಇವನ್ನೆಲ್ಲ ಯಾವ ರೀತಿ ನೇಮಿಂಗ್ ಮಾಡೋದು ಅಂತ ನೋಡಿದ್ವಿ ಅಲ್ವಾ ನಾವ್ ಇವಾಗ. ಜಸ್ಟ್ ವಿ ಸ್ಟಡಿಡ್ ದಟ್. ಆಮೇಲೆ ಸೈಕ್ಲಿಕ್ ಅಂಡ್ ಬ್ರಾಂಚ್ಡ್ ಹೈಡ್ರೋಕಾರ್ಬನ್ ಅನ್ನ ನೇಮಿಂಗ್ ಮಾಡೋದನ್ನ ಇವಾಗ ನೋಡೋಣ. ಸೈಕ್ಲಿಕ್ ಹೈಡ್ರೋಕಾರ್ಬನ್ ಅಂದ್ರೆ ಜಸ್ಟ್ ನೋಡಿದ್ವಿ. ಫಸ್ಟ್ ಏನ್ ಮಾಡ್ಬೇಕು, ಪ್ರೈಮರಿ ಪ್ರಿಫಿಕ್ಸ್ ಅನ್ನ ಇಡ್ಬೇಕು. ಪ್ರೈಮರಿ ಪ್ರಿಫಿಕ್ಸ್ ಇಡ್ಬೇಕು, ಆಮೇಲೆ ರೂಟ್ ವರ್ಡ್ ಇಡ್ಬೇಕು, ರೂಟ್ ವರ್ಡ್ ಬರುತ್ತೆ, ಆಮೇಲೆ ಪ್ರೈಮರಿ ಸಫಿಕ್ಸ್ ಬರುತ್ತೆ. ಓಕೆ, ಸೈಕ್ಲೋಪೆಂಟೇನ್ ಎಕ್ಸಾಂಪಲ್ ಅನ್ನ ನೋಡಿದ್ವಿ ಅಲ್ವಾ. ಸೈಕ್ಲೋ ಅನ್ನೋದು ಪ್ರೈಮರಿ ಪ್ರಿಫಿಕ್ಸ್ ಆಗಿರುತ್ತೆ, ಪೆಂಟ್ ಅನ್ನೋದು ರೂಟ್ ವರ್ಡ್ ಆಗಿರುತ್ತೆ, ANE ಪೆಂಟೇನ್ ANE ಅಂದ್ರೆ ಪ್ರೈಮರಿ ಸಫಿಕ್ಸ್ ಆಗಿರುತ್ತೆ. ಇಲ್ಲಿ ನೋಡಿ, ಸೈಕ್ಲೋಬ್ಯೂಟೇನ್, ಸೈಕ್ಲೋಪೆಂಟೇನ್ ಇವೆಲ್ಲ ನೋಡಿದ್ದೀರಿ. ಬ್ರಾಂಚ್ಡ್ ಹೈಡ್ರೋಕಾರ್ಬನ್ ಅಂದ್ರೆ ಏನು, ಇಲ್ಲಿ ನೋಡಿ, ದಿಸ್ ಇಸ್ ಅ ಬ್ರಾಂಚ್ಡ್ ಹೈಡ್ರೋಕಾರ್ಬನ್. ಇಲ್ಲಿ ನೋಡಿ ಸ್ಟ್ರೇಟ್ ಚೈನ್ ಇದೆ ಕಾರ್ಬನ್ ಕಾರ್ಬನ್ದು, ಇಲ್ಲಿ ಕಾರ್ಬನ್ ಏನಾಗಿದೆ, ಬ್ರಾಂಚ್ ಆಗಿದೆ. ಸೊ CH3 ಬಾಂಡ್ ಅನ್ನ ನೀವು
ನೋಡ್ತೀರಿ. ಸೊ ಸ್ಟ್ರೇಟ್ ಚೈನ್ ಗೆಟ್ ಬ್ರಾಂಚ್ಡ್ ಹಿಯರ್ ಫಾರ್ ಸೆಕೆಂಡ್ ಕಾರ್ಬನ್. So these kind of hydrocarbons are called as branched hydrocarbons. In branched hydrocarbons or branched chain hydrocarbons, small chain of carbon atoms are attached at one or more carbon atoms of the parent chain. Okay. So branch ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. Next, alkyl groups ಅಂದ್ರೆ ಏನು ಅಂತ ನೋಡಿ. An alkyl group is derived from saturated hydrocarbon by removing a hydrogen atom from a carbon. For example, alkane general formula ಏನು CnH2n plus 2 ಅಂತ ನೋಡಿದ್ದೇವೆ ಅಲ್ವಾ, ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೇವೆ. ಅದರಲ್ಲಿ ಒಂದು ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ಯು ವಿಲ್ ಗೆಟ್ ಅನ್ alkyl group of alkane series. ಓಕೆ, ಇಲ್ಲಿ alkane series ಇಂದ ಒಂದು ಹೈಡ್ರೋಜನ್ ಅನ್ನ ರಿಮೂವ್ ಮಾಡಿದ್ರೆ ಯು ವಿಲ್ ಗೆಟ್ ದ ಫಾರ್ಮುಲಾ CnH2n plus 1 ಅಂತ ಜನರಲ್ ಫಾರ್ಮುಲಾ ಸಿಗುತ್ತೆ. ಇದನ್ನ ನಾವು ಅಲ್ಕೈಲ್ ಗ್ರೂಪ್ ಅಂತ ಕರಿತೇವೆ. ಎಕ್ಸಾಂಪಲ್ ನೋಡೋಣ. ಅಲ್ಕೇನ್ ಅಲ್ಲಿ ಒಂದು ಹೈಡ್ರೋಜನ್ ಅನ್ನ ತೆಗೆದ್ರೆ ಜನರಲ್ ಫಾರ್ಮುಲಾ ವಿಲ್ ಬಿಕಮ್ CnH2n plus 1. ಇಟ್ ಈಸ್ ಕಾಲ್ಡ್ ಅಲ್ಕೈಲ್ ಗ್ರೂಪ್. ಅಲ್ಕೀನ್ ಅಲ್ಲಿ ಅಲ್ಕಿನ್ ಸೀರೀಸ್ ಅಲ್ಲಿ ಒಂದು ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ಯು ವಿಲ್ ಗೆಟ್ ಅಲ್ಕೀನಿಲ್ ಗ್ರೂಪ್. ಇಲ್ಲಿ ನೋಡಿ ಅಲ್ಕೀನಿಲ್ ಗ್ರೂಪ್ ಅಂತ. ಇದರ ಜನರಲ್ ಫಾರ್ಮುಲಾ CnH2n minus 1. ಅಲ್ಕೈನ್ ಸೀರೀಸ್ ಇಂದ ಒಂದು ಹೈಡ್ರೋಜನ್ ಅನ್ನ ತೆಗೆದು ಬಿಟ್ರೆ ಯು ವಿಲ್ ಗೆಟ್ ಅಲ್ಕೈನಿಲ್ ಸೀರೀಸ್. ಜನರಲ್ ಫಾರ್ಮುಲಾ ಇಸ್ CnH2n minus 1. ಸೊ ಇದನ್ನ ರಿಕಾಲ್ ಮಾಡಿ. ಸೊ ನಮಗೆ ಬೇನಾಗಿ ಬೇಕಾಗಿರೋದು ಅಲ್ಕೈಲ್ ಗ್ರೂಪಿನ ಐಡಿಯಾ. ಓಕೆ, so straight chain alkyl groups YL substitute for ANE in corresponding alkane. ಇಲ್ಲಿ ನೋಡಿ ಮೀಥೈಲ್ ಗ್ರೂಪ್ ಏನಿದೆ CH3, ಈ ರೀತಿ ಒಂದು ಬಾಂಡ್ ಅನ್ನ ರಿಪ್ರೆಸೆಂಟ್ ಮಾಡಿದ್ರೆ there will be some more atoms. ಈಗ ಇದನ್ನ ನಾವು ಬಾಂಡ್ ಅನ್ನ ರೆಪ್ರೆಸೆಂಟ್ ಮಾಡಿದ್ರೆ ಕಾರ್ಬನ್ ಗೆ ಇನ್ನೊಂದು ಯಾವುದೋ ಒಂದು ಆಟಮ್ ಜೊತೆ ಬಾಂಡ್ ಆಗತ್ತೆ ಅಂತ ಅರ್ಥ. ಸೊ ಕಾರ್ಬನ್ ವ್ಯಾಲೆನ್ಸಿ 4 ಇರುತ್ತೆ ಅಲ್ವಾ, ಇಲ್ಲಿ ನೋಡಿ ಹೈಡ್ರೋಜನ್ ಜೊತೆ 3 ವ್ಯಾಲೆನ್ಸಿ ಸ್ಯಾಟಿಸ್ಫೈ ಆಗಿದೆ. ಇನ್ನೊಂದು ಬಾಂಡ್ ಅನ್ನ ರೆಪ್ರೆಸೆಂಟ್ ಮಾಡಿದ್ರೆ ಇನ್ನೊಂದು ವ್ಯಾಲೆನ್ಸಿನ ಸ್ಯಾಟಿಸ್ಫೈ ಮಾಡಕ್ಕೆ ಯಾವುದೋ ಒಂದು ಆಟಮ್ ಜೊತೆ ಕಾರ್ಬನ್ ಬಾಂಡ್ ಆಗತ್ತೆ ಅಂತ ಅರ್ಥ. ದಟ್ಸ್ ವೈ ವಿ ರೆಪ್ರೆಸೆಂಟ್ ದಿಸ್ methyl group by this one straight line, that is hyphen and CH3. So this is a ethyl group. Ethyl group ಹೇಗೆ ಸಿಗುತ್ತೆ? C2H6 ಅಂದ್ರೆ ಈಥೇನ್ ಅಲ್ವಾ, -1 ಹೈಡ್ರೋಜನ್ ಮಾಡಿದ್ರೆ ಯು ವಿಲ್ ಗೆಟ್ C2H5. ಓಕೆ, ಅದೇ ರೀತಿ ಬ್ಯೂಟೈಲ್ ಗ್ರೂಪ್, ಅದೇ ರೀತಿ ಪೆಂಟೈಲ್ ಗ್ರೂಪ್. ಸೊ ಈ ರೀತಿ ಅಲ್ಕೈಲ್ ಗ್ರೂಪ್ ಯಾವ ರೀತಿ ಸಿಗತ್ತೆ? ಅಲ್ಕೇನ್ ಸೀರೀಸ್ ಅಲ್ಲಿ ಒಂದು ಹೈಡ್ರೋಜನ್ ಅನ್ನ ರಿಮೂವ್ ಮಾಡ್ಬಿಟ್ರೆ ನಮ್ಗೆ ಅಲ್ಕೈಲ್ ಗ್ರೂಪ್ ಸಿಗತ್ತೆ. ಎಕ್ಸಾಂಪಲ್ ಇವು. ದಿಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಫಾರ್ ಅಲ್ಕೈಲ್ ಗ್ರೂಪ್. Next, degree of the carbon. Okay, primary carbon ಈ ರೀತಿ 1 ಬರ್ದು ಮೇಲೆ ಈ ರೀತಿ ನಾಟ್ ಅಂತ 0 ಅಂತ ಬರೆದ್ರೆ ದಟ್ ಇಂಡಿಕೇಟ್ಸ್ ಪ್ರೈಮರಿ ಕಾರ್ಬನ್ ಅಂತ. ಏನು ಪ್ರೈಮರಿ ಕಾರ್ಬನ್ ಅಂದ್ರೆ ಏನು? ಫ್ರೀಕ್ವೆಂಟ್ ಆಗಿ ಈ ವರ್ಡ್ ಅನ್ನ ನೀವು ಯೂಸ್ ಮಾಡೇ ಮಾಡ್ತೀರಾ. ಇಲ್ಲಿ ಪ್ರೈಮರಿ ಕಾರ್ಬನ್ ಆಟಮ್ ಅಂದ್ರೆ ಕಾರ್ಬನ್ ಏನ್ ಮಾಡಿರುತ್ತೆ ಹೇಳಿ, ಅಟ್ಯಾಚ್ಡ್ ವಿತ್ 1 ಕಾರ್ಬನ್ ಓನ್ಲಿ. ಓಕೆ, ಪ್ರೈಮರಿ ಕಾರ್ಬನ್ ಅಟ್ಯಾಚ್ಡ್ ವಿತ್ 1 ಕಾರ್ಬನ್ ಓನ್ಲಿ ಅಂದ್ರೆ CH3 ಮತ್ತೆ C ಈ ರೀತಿ ಒಂದು ಬಾಂಡ್ ಇರುತ್ತೆ. ಇಲ್ಲಿ ಫಸ್ಟ್ ಕಾರ್ಬನ್ ಆಟಮ್ ಇಸ್ ಪ್ರೈಮರಿ ಕಾರ್ಬನ್ ಆಟಮ್ ಅಂತ ಕರಿತೇವೆ. ಇಲ್ಲಿ ಕಾರ್ಬನ್ ಏನ್ ಮಾಡಿರುತ್ತೆ, ಈ ಫಸ್ಟ್ ಕಾರ್ಬನ್ ಈಸ್ ಅಟ್ಯಾಚ್ ಟು ಓನ್ಲಿ 1 ಅನದರ್ ಕಾರ್ಬನ್, ರಿಮೈನಿಂಗ್ ಆಲ್ ಆರ್ ಹೈಡ್ರೋಜನ್ ಓನ್ಲಿ. ಸೆಕೆಂಡರಿ ಕಾರ್ಬನ್ ಅಂದ್ರೆ ಒಂದು ಕಾರ್ಬನ್ ಮತ್ತೆ 2 ಕಾರ್ಬನ್ ಜೊತೆ ಬಾಂಡ್ ಮಾಡಿರುತ್ತೆ. ಓಕೆ, ಇಲ್ಲಿ ನೋಡಿ ಎಕ್ಸಾಂಪಲ್ CH2CC. ಇಲ್ಲಿ ನೋಡಿ ದಿಸ್ ಇಸ್ ಫಸ್ಟ್ ಕಾರ್ಬನ್. ಸೆಕೆಂಡ್ ಕಾರ್ಬನ್ ಅನ್ನ ಸೆಕೆಂಡರಿ ಕಾರ್ಬನ್ ಅಂತ ಕರಿತೇವೆ. ಯಾಕೆ ಸೆಕೆಂಡರಿ ಕಾರ್ಬನ್ ಅಂತ ಕರಿತೇವೆ ಅಂದ್ರೆ ಇಲ್ಲಿ
ಈ ಕಾರ್ಬನ್ ಅನ್ನೋದು ಇಲ್ಲಿ ಒಂದು ಕಾರ್ಬನ್ ಜೊತೆ ಬಾಂಡ್ ಮಾಡಿರುತ್ತೆ, ಇಲ್ಲಿ ಒಂದು ಕಾರ್ಬನ್ ಜೊತೆ ಬಾಂಡ್ ಮಾಡಿರುತ್ತೆ. ಸೊ ಎರಡು ವ್ಯಾಲೆನ್ಸಿ ಸ್ಯಾಟಿಸ್ಫೈ ಆಯ್ತು. ಇನ್ನು ಎರಡು ವ್ಯಾಲೆನ್ಸಿ, remaining two valencies are satisfied by two hydrogen atoms. So this kind of carbons are called as secondary. Tertiary carbon means what? Attached with three carbon atoms. For example, ಇಲ್ಲಿ ನೋಡಿ CH, ಇಲ್ಲಿ ಯಾವುದು C, ಮತ್ತೆ ಎಷ್ಟು ಈ ಕಾರ್ಬನ್ 4 ವ್ಯಾಲೆನ್ಸಿ ಸ್ಯಾಟಿಸ್ಫೈ ಆಯ್ತು ಅಲ್ವಾ? ಓಕೆ, ಇಲ್ಲಿ ನೋಡಿ ಸೆಕೆಂಡ್ ಕಾರ್ಬನ್ ಆಟಮ್, ದಿಸ್ ಇಸ್ ಫಸ್ಟ್ ಕಾರ್ಬನ್ ಆಟಮ್, ದಿಸ್ ಇಸ್ ಸೆಕೆಂಡ್ ಕಾರ್ಬನ್ ಆಟಮ್, ದಿಸ್ ಇಸ್ ಥರ್ಡ್ ಕಾರ್ಬನ್ ಆಟಮ್. ಕನ್ಸಿಡರ್ ಸೆಕೆಂಡ್ ಕಾರ್ಬನ್ ಆಟಮ್ ಇನ್ ದ ಚೈನ್. ಹಿಯರ್ ಇಟ್ ಈಸ್ ಟರ್ಷರಿ ಕಾರ್ಬನ್ ಆಟಮ್. ಯಾಕೆ ಟರ್ಷರಿ ಕಾರ್ಬನ್ ಆಟಮ್ ಅಂದ್ರೆ ಇದು, ಜಸ್ಟ್ ಅ ಮಿನಿಟ್, ಇನ್ನೊಂದು ಕಾರ್ಬನ್ ಬರುತ್ತೆ ಇಲ್ಲಿ. ಓಕೆ, ಸೊ 4 ವ್ಯಾಲೆನ್ಸಿ ಸ್ಯಾಟಿಸ್ಫೈ ಆಯ್ತಾ? ಇಲ್ಲಿ 1 2 3 ಆಯ್ತು. ಸೊ ಇಲ್ಲಿ ಇನ್ನು ಒಂದು ಹೈಡ್ರೋಜನ್ ಹಾಕ್ಬಿಟ್ರೆ, ಸೊ ಇಟ್ ವಿಲ್ ಬಿಕಮ್ ಟರ್ಷರಿ ಕಾರ್ಬನ್. ದಿಸ್ ಸೆಂಟ್ರಲ್ ಕಾರ್ಬನ್ ವಿಲ್ ಬಿಕಮ್ ಟರ್ಷರಿ ಕಾರ್ಬನ್. ಯಾಕೆ ಅಂದ್ರೆ ಇಟ್ ಈಸ್ ಅಟ್ಯಾಚ್ಡ್ ಟು 3 other carbon atoms and only one hydrogen atom ಗೆ ಇದು ಅಟ್ಯಾಚ್ ಆಗಿದೆ. ಸೊ ಈ ತರದ ಕಾರ್ಬನ್ ಆಟಮ್ಸ್ ಅನ್ನ ಟರ್ಷರಿ ಅಂತ ಕರಿತೇವೆ. ಕ್ವಾಟರ್ನರಿ ಕಾರ್ಬನ್ ಆಟಮ್ ಅಂದ್ರೆ ಇಲ್ಲಿ ಕಾರ್ಬನ್ ಆಟಮ್ ಅಟ್ಯಾಚ್ ಟು 4 ಕಾರ್ಬನ್ ಆಟಮ್ಸ್. ಸೊ ಹೈಡ್ರೋಜನ್ ಜೊತೆ ಬಾಂಡ್ ಆಗೇ ಇರೋದಿಲ್ಲ ಕಾರ್ಬನ್. ಮತ್ತೆ ನಾಲ್ಕು ವ್ಯಾಲೆನ್ಸಿನು ಕಾರ್ಬನ್ ಇಂದನೇ ಸ್ಯಾಟಿಸ್ಫೈ ಆಗಿದ್ರೆ ಅದನ್ನ ಕ್ವಾಟರ್ನರಿ ಕಾರ್ಬನ್ ಅಂತ ಕರೀತಾರೆ. ಸೊ ಡಿನೋಟೆಡ್ ಬೈ like this. Tertiary is denoted by like this. Secondary is denoted by like this. Primary is denoted by like this. So this you have to remember. ಆಮೇಲೆ ಹೈಡ್ರೋಜನ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವ ರೀತಿ ನಾವು ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಂತ ಕಾರ್ಬನ್ ಆಟೋಮಿಗೆ ಕರಿತೀವಿ ಅಂತ ನೋಡೋಣ. ಸಾರಿ, ಹೈಡ್ರೋಜನ್ ಆಟೋಮಿಗೆ ಕರಿತೀವಿ ಅಂತ ನೋಡೋಣ. ಪ್ರೈಮರಿ ಹೈಡ್ರೋಜನ್ ಅಂದ್ರೆ ಏನು? Primary hydrogen is attached to one primary carbon atom. So primary hydrogen andre it is attached with primary carbon atom. Secondary hydrogen atom andre eno? It is attached with secondary carbon atom. Tertiary hydrogen atom andre eno? It is attached with tertiary carbon atom. So tertiary carbon atom ge ಹೈಡ್ರೋಜನ್ ಆಟಮ್ ಅಟ್ಯಾಚ್ ಆಗಿದ್ರೆ ಅದನ್ನ ಟರ್ಷರಿ ಹೈಡ್ರೋಜನ್ ಅಂತ ಕರಿತೇವೆ. ಸೊ ಇಲ್ಲಿ ನೋಡಿ ಕ್ವಾಟರ್ನರಿ ಕಾರ್ಬನ್ ಎಕ್ಸಿಸ್ಟ್ ಇರುತ್ತೆ, ಅಂದ್ರೆ ಕ್ವಾಟರ್ನರಿ ಕಾರ್ಬನ್ ಇರುತ್ತೆ, ಬಟ್ ಕ್ವಾಟರ್ನರಿ ಹೈಡ್ರೋಜನ್ ಡಸ್ ನಾಟ್ ಎಕ್ಸಿಸ್ಟ್. ಕ್ವಾಟರ್ನರಿ ಹೈಡ್ರೋಜನ್ ಏನಿರಲ್ಲ, ಎಕ್ಸಿಸ್ಟ್ ಇರಲ್ಲ. ಓಕೆ, ಸೊ ದಿಸ್ ಆರ್ ಆಲ್ ದ ಬೇಸಿಕ್ ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಇಲ್ಲಿ ಆಲ್ರೆಡಿ ನಾವು ನೋಡಿದ್ದೇವೆ ಪ್ರೈಮರಿ ಪ್ರಿಫಿಕ್ಸ್ ಅನ್ನ ಯಾವ ರೀತಿ ಬರ್ದಿದ್ದೇವೆ ಅಂತ. ಇವಾಗ ವಿ ವಿಲ್ ಮೂವ್ ಆನ್ ಟು ದ IUPAC nomenclature of alkanes. So steps for IUPAC nomenclature of alkanes. ಸೊ ಬ್ರಾಂಚ್ಡ್ ಚೈನ್ ಇದ್ದಾಗ, ಓಕೆ, ಬ್ರಾಂಚ್ಡ್ ಚೈನ್ ಹೈಡ್ರೋಕಾರ್ಬನ್ಸ್ ಇದ್ದಾಗ ಅಥವಾ ಬ್ರಾಂಚ್ಡ್ ಅಲ್ಕೇನ್ಸ್ ಇದ್ದಾಗ ಯಾವ ರೀತಿ ನಾಮೆನ್ಕ್ಲೇಚರ್ ಮಾಡಬೇಕು ಅಂತ IUPAC ನಮ್ಗೆ ಕೆಲವೊಂದಿಷ್ಟು ರೂಲ್ಸ್ ಅನ್ನ ಕೊಟ್ಟಿದೆ. ಆ ರೂಲ್ಸ್ ಅನ್ನ ಬ್ರೀಫ್ ಆಗಿ ಗ್ಲಾನ್ಸ್ ಮಾಡೋಣ. ಫಸ್ಟ್ ರೂಲ್ ಏನ್ ಹೇಳುತ್ತೆ? ಐಡೆಂಟಿಫೈ ದ ಪೇರೆಂಟ್ ಚೈನ್. ಸೊ ಯು ಹ್ಯಾವ್ ಟು ಫಸ್ಟ್ ಐಡೆಂಟಿಫೈ ದ ಪೇರೆಂಟ್ ಚೈನ್ ಇನ್ ಬ್ರಾಂಚ್ಡ್ ಹೈಡ್ರೋಕಾರ್ಬನ್. Select the longest continuous chain of a carbon atom. This chain becomes the parent alkene. So branched hydrocarbon ನಲ್ಲಿ ಅಥವಾ branched alkane ಅಲ್ಲಿ ನೀವು parent chain ಅನ್ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು? So that chain should be the longest one. Second one is numbering the parent chain. So number the carbon in the parent chain so that
any substituents that is group attached to the chain have lowest possible number. Suppose alkane series ಅಲ್ಲಿ ಯಾವ್ದಾದ್ರು ಒಂದು ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಆಗಿದೆ ಅಥವಾ ಯಾವ್ದೋ ಒಂದು ಸಬ್ಸ್ಟಿಟ್ಯೂಯೆಂಟ್ ಬೇರೆ ಒಂದು ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ ಅಂತ ಇಟ್ಕೊಳ್ಳಿ, ಅಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ಆ ಗ್ರೂಪಿಗೆ ಲೀಸ್ಟ್ ನಂಬರ್ ಬರೋ ತರ ನೀವು ನಂಬರ್ ಅನ್ನ ಕೊಡ್ಬೇಕು, ಚೈನ್ಗೆ ಪೇರೆಂಟ್ ಚೈನ್ಗೆ ನಂಬರ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅರ್ಥ. ನೆಕ್ಸ್ಟ್ ಈಸ್ name the substituents. Identify any groups attached to the parent chain. These are alkyl groups named by replacing the ANE or of the parent chain alkane with YL. For example, methyl ethyl anta. So methyl ethyl group alla ಏನು ಅಂತ ನಾವು ಜಸ್ಟ್ ನೋಡಿದೀವಿ, ಅದನ್ನ ರಿಕಾಲ್ ಮಾಡಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ಲೊಕೇಟ್ ದ ಸಬ್ಸ್ಟಿಟ್ಯೂಯೆಂಟ್ಸ್. ಸೊ ಏನ್ ಮಾಡ್ಬೇಕು, ಸಬ್ಸ್ಟಿಟ್ಯೂಯೆಂಟ್ಸ್ ಅಂದ್ರೆ ಅಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ, ಮೇನ್ ಚೈನಿಗೆ ಅಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅದರ ಲೊಕೇಶನ್ ನ ಫಿಕ್ಸ್ ಮಾಡ್ಬೇಕು ಬೈ ನಂಬರಿಂಗ್ ದಟ್. ಓಕೆ, ವಿ ಹ್ಯಾವ್ ಟು ಫಿಕ್ಸ್ ದ ಲೊಕೇಶನ್ ಆಫ್ ದಟ್. ಓಕೆ, ಹೌ ಟು ಲೊಕೇಟ್ ದಟ್? Use the numbers to indicate the position of each substituent on the parent chain. So these are all the rules given by IUPAC to name branched chain alkanes or hydrocarbons. Okay, so ಇದ್ರ ಮೇಲೆ ಅಷ್ಟು ಏನ್ ಹೇಳಿ ಕ್ವಶನ್ ಅನ್ನ ಕೇಳಿಲ್ಲ CET-ಗೆ, ಬಟ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್. IUPAC ನಾಮೆನ್ಕ್ಲೇಚರ್ ನಿಮ್ಗೆ ಗೊತ್ತಿರ್ಬೇಕು, ಇದನ್ನ ನೀವು ಅಪ್ಲೈ ಮಾಡ್ಲಿಕ್ಕೆ ಇರ್ತೀರಿ ಬೇರೆ ಬೇರೆ ಕಾನ್ಸೆಪ್ಟ್ ಅಲ್ಲಿ. ಸೊ ಇದನ್ನ ನಾನು ಈ ಕಾನ್ಸೆಪ್ಟ್ ಅನ್ನ ಮೆನ್ಷನ್ ಮಾಡಿದ್ದೇನೆ ಇಲ್ಲಿ. ಓಕೆ, ನೆಕ್ಸ್ಟ್ ಅಸೆಂಬಲ್ ದ ನೇಮ್. ಫಿಫ್ತ್ ರೂಲ್ ಇಸ್ ಅಸೆಂಬಲ್ ದ ನೇಮ್. ಹೌ ಟು ಅಸೆಂಬಲ್ ದ ನೇಮ್? Write the numbers and substituent names before the parent alkane. If different multiple identical substituents are there, use the prefix as di for 1, for 2, tri for 3. If there are 3 substituents, then you have to mention tri anta mention ಮಾಡಬೇಕು. If there are 4 substituents, you have to mention tetra. Okay, with their locants. ಓಕೆ, ಈಗ ನಾವು 2 ಡೈಮಿಥೈಲ್ ಪ್ರೋಪೇನ್ ಆ ರೀತಿ ಎಲ್ಲ ಹೇಳ್ತೇವಲ್ಲ, ಸೊ ಲೋಕೆಂಟ್ ಅನ್ನ ಮೆನ್ಷನ್ ಮಾಡಿ, ಅಂದ್ರೆ ಎಕ್ಸಾಕ್ಟ್ ಪೊಸಿಷನ್ ಅನ್ನ ಮೆನ್ಷನ್ ಮಾಡಿ ಡೈನೋ ಟ್ರೈನೋ ಅಂತ ಬರಿಬೇಕು. ಒಂದಿದ್ರೆ ಮೆನ್ಷನ್ ಮಾಡ್ಬೇಕು ಅಂತ ಇಲ್ಲ, ಮೋನೋ ಅಂತ ಕರೀತಾರೆ, ಅದನ್ನ ಮೆನ್ಷನ್ ಮಾಡ್ಬೇಕು ಅಂತಿಲ್ಲ. 2 ಗ್ರೂಪ್ ಅಥವಾ 2 ಸಬ್ಸ್ಟಿಟ್ಯೂಯೆಂಟ್ ಇದ್ರೆ ನೀವು ಡೈ ಅಂತ ಬರಿಬೇಕು, 3 ಸಬ್ಸ್ಟಿಟ್ಯೂಯೆಂಟ್ಸ್ ಅಟ್ಯಾಚ್ ಆಗಿದ್ರೆ ಟ್ರೈ ಅಂತ, ಎಕ್ಸೆಟ್ರಾ. Okay, next, list the substituent in a alphabetical order. If there are different types of substituents. So parent chain ಗೆ ಬೇರೆ ಬೇರೆ ತರ ಸಬ್ಸ್ಟಿಟ್ಯೂಯೆಂಟ್ಸ್ ಅಟ್ಯಾಚ್ ಆಗಿದ್ರೆ ಅಥವಾ ಬ್ರಾಂಚಿಗೂ ಕೂಡ ಬೇರೆ ಬೇರೆ ಸಬ್ಸ್ಟಿಟ್ಯೂಯೆಂಟ್ಸ್ ಅಟ್ಯಾಚ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಈಥೈಲ್ ಅಟ್ಯಾಚ್ ಆಗಿದೆ ಒಂದ್ ಕಡೆ, ಮತ್ತೊಂದ್ ಕಡೆ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, ಮತ್ತೊಂದ್ ಕಡೆ ಪೆಂಟೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, ಈ ರೀತಿ ಅಟ್ಯಾಚ್ ಆಗಿದ್ರೆ ನೀವ್ ಏನ್ ಮಾಡ್ಬೇಕು? ಸೊ ಯಾವ್ದು ಫಸ್ಟ್ ಬರುತ್ತೆ ಅನ್ನೋದು ಕ್ವಶನ್ ಆಗುತ್ತೆ ಅಲ್ವಾ, ಆವಾಗ ನೀವ್ ಏನ್ ಮಾಡ್ಬೇಕು? ಆಲ್ಫಾಬೆಟಿಕಲ್ ಆರ್ಡರ್ ಅನ್ನ ಫಾಲೋ ಮಾಡ್ಬೇಕು. ಓಕೆ, so these are all the rules set up by IUPAC. ಆಮೇಲೆ nomenclature of organic compounds with functional group. Functional group ಅಂದ್ರೆ ಏನು ಅಂತ ನಾವು ಆಲ್ರೆಡಿ ಹೇಳಾಗಿದೆ. They decide the physical and chemical property of organic compounds. So due to the presence of this functional group, specific character is given by organic compound. ಈಗ ಫಾರ್ ಎಕ್ಸಾಂಪಲ್ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಅಟ್ಯಾಚ್ ಆಗಿದೆ ಅಂತ ಇಟ್ಕೊಳ್ಳಿ, COOH ಗ್ರೂಪ್ ಅಟ್ಯಾಚ್ ಆಗಿದೆ ಅಂದ್ರೆ ಆಸಿಡಿಕ್ ಪ್ರಾಪರ್ಟಿ ಬಂದ್ಬಿಡುತ್ತೆ ಅಲ್ವಾ ಆರ್ಗ್ಯಾನಿಕ್ ಕಂಪೌಂಡ್ಗೆ, ಲೈಕ್ ದಟ್. ಸೊ COOH is a functional group which decides the physical and chemical property of that organic compound. ಸೊ ಈ ರೀತಿ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಆಗಿದ್ದಾಗ ಆರ್ಗ್ಯಾನಿಕ್ ಕಂಪೌಂಡ್ಗೆ ಯಾವ ರೀತಿ ಹೆಸರನ್ನ ಕೊಡಬೇಕು ಅಂತ ನೋಡೋಣ. ಇಲ್ಲಿ ನೋಡಿ, nomenclature ಬಂದ್ಬಿಟ್ಟು ಸೆಕೆಂಡರಿ ಸಫಿಕ್ಸ್ is added to the
ಪ್ರೈಮರಿ ಸಫಿಕ್ಸ್. ಸಫಿಕ್ಸ್ ಅಂದ್ರೆ ಏನು ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ರೂಟ್ ವರ್ಡ್ ಆದ್ಮೇಲೆ ಸಫಿಕ್ಸ್ ಅನ್ನ ಆಡ್ ಮಾಡ್ಬೇಕು. ಸಫಿಕ್ಸ್ ಅಲ್ಲಿ 2 ತರ ಬರುತ್ತೆ, ಪ್ರೈಮರಿ ಸಫಿಕ್ಸ್ ಅಂಡ್ ಸೆಕೆಂಡರಿ ಸಫಿಕ್ಸ್ ಅಂತ. ಪ್ರೈಮರಿ ಸಫಿಕ್ಸ್ ಅನ್ನ ನಾವು ಏನು ರೂಟ್ ವರ್ಡ್ ಆದ ಇಮಿಡಿಯೇಟ್ಲಿ ಆಡ್ ಮಾಡ್ತೇವೆ. ಸೆಕೆಂಡರಿ ಸಫಿಕ್ಸ್ ಅನ್ನ ಪ್ರೈಮರಿ ಸಫಿಕ್ಸ್ ಇದ್ರೆ ಅದನ್ನ ಆಡ್ ಮಾಡ್ಬಿಟ್ಟು ಆಮೇಲೆ ಆಡ್ ಮಾಡ್ತೇವೆ. ಪ್ರಿಫಿಕ್ಸ್ ಅನ್ನ ಎಲ್ಲಿ ಆಡ್ ಮಾಡ್ತೇವೆ? We have to add the prefix just before the root word. You have to remember this. ಇಲ್ಲಿ ನೋಡಿ, ಫಂಕ್ಷನಲ್ ಗ್ರೂಪ್ ಅನ್ನ ನಾಮೆನ್ಕ್ಲೇಚರ್ ಮಾಡಬೇಕಾದ್ರೆ a secondary suffix we have to use. Secondary suffix is added to the primary suffix. So root word plus primary suffix plus secondary suffix. ಈ ರೀತಿ ಒಂದು ಜನರಲ್ ರೂಲ್ ಬರುತ್ತೆ. Okay, let us recall this. A secondary suffix is added to the primary suffix to indicate the nature of the functional group present in the organic compound. Okay, secondary suffix ಯಾವ್ಯಾವುದು ಹಂಗಿದ್ರೆ? ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ R ಇದ್ರೆ ಅಲ್ಕೈಲ್ ಅಂತ ಬರುತ್ತೆ. ಈ ರೀತಿ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ X ಅಂತ ಇದ್ರೆ X ರಿಪ್ರೆಸೆಂಟ್ಸ್ ಹ್ಯಾಲೋಜಿನ್ಸ್ ಅಲ್ವಾ? ಹ್ಯಾಲೋ ಮೀನ್ಸ್ ಕ್ಲೋರೋ, ಬ್ರೋಮೋ, ಅಯೋಡೋ ಎಕ್ಸೆಟ್ರಾ. ಆಮೇಲೆ ಸೆಕೆಂಡರಿ ಸಫಿಕ್ಸ್ NO2 ಅಂತ ಇದ್ರೆ ಏನಂತ ಬರಿಬೇಕು? ನೈಟ್ರೋ ಅಂತ ಮೆನ್ಷನ್ ಮಾಡ್ಬೇಕು. ಈ ರೀತಿ ಡ್ಯಾಶ್ ಬರ್ದು OR ಇದ್ರೆ ಇದನ್ನ ಏನಂತ ಕರಿತೇವೆ? ಅಲ್ಕಾಕ್ಸಿ ಗ್ರೂಪ್ ಅಂತ ಕರಿತೇವೆ. ಅದೇ ರೀತಿ ಈ ರೀತಿ NO ಗ್ರೂಪ್ ಅಟ್ಯಾಚ್ ಆಗಿದ್ರೆ ನೈಟ್ರೋಸೋ ಗ್ರೂಪ್ ಅಂತ ಕರಿತೇವೆ. ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನೈಟ್ರೋಸೋ ಕಂಪೌಂಡ್ ಅಂದ್ರೆ NO ಗ್ರೂಪ್ ಅಟ್ಯಾಚ್ ಇದ್ದಾಗ ಯಾವ ರೀತಿ ಬರೀಬೇಕು ಅಂತ. ಇದನ್ನ 1 ನೈಟ್ರೋಸೋ 2 ಪ್ರೊಪೆನೋನ್ ಅಂತ ಬರೀತೇವೆ. ಇಲ್ಲಿ ನೋಡಿ, ಪ್ರೊಪ್ ಅನ್ನೋದು ರೂಟ್ ವರ್ಡ್ ಆಗಿರುತ್ತೆ. ON ಅಂದ್ರೆ ಕೀಟೋನಿಗೆ ಬರುವಂತ ಒಂದು ಫಂಕ್ಷನಲ್ ಗ್ರೂಪ್. ಕೀಟೋನಿಗೆ ನಾವು ON ಅಂತ ಬರೀತೇವೆ ಅಲ್ವಾ? ಇಲ್ಲಿ ಕೀಟೋನ್ ಇದೆ, ಕರೆಕ್ಟ್. ಸೊ 2 is the position of the carbon atom. ಇಲ್ಲಿ 1 2 3 ಅಂತ ಕೊಟ್ರೆ 2 is the position of the ketone group ಅಲ್ವಾ? ಸೊ 2 ಪ್ರೊಪೆನೋನ್ ಅಂತ ಬರ್ದಿದ್ದಾರೆ, 1 ನೈಟ್ರೋಸೋ ಅಂತ ಬರ್ದಿದ್ದಾರೆ. ಸಾರಿ, ಈ ಕಡೆಯಿಂದ ನೇಮಿಂಗ್ ಮಾಡಿದ್ರೆ ಇಲ್ಲಿ 1 2 3 ಅಂತ ನೇಮಿಂಗ್ ಕೊಟ್ರೆ ಇಲ್ಲಿ ನೈಟ್ರೋಸೋ ಗ್ರೂಪ್ ಯಾವ್ದಕ್ಕೆ ಅಟ್ಯಾಚ್ ಆಗಿದೆ? ಫಸ್ಟ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ. ಸೆಕೆಂಡ್ ಕಾರ್ಬನ್ಗೆ ಯಾವ್ದು ಅಟ್ಯಾಚ್ ಆಗಿದೆ? ಕೀಟೋನ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ 1 ನೈಟ್ರೋಸೋ 2 ಪ್ರೊಪೆನೋನ್ ಅಂತ ಹೆಸರು ಮಾಡ್ಬೇಕು. ಸೊ ಪ್ರೊಪ್ ಅಂದ್ರೆ ಇಲ್ಲಿ ರೂಟ್ ವರ್ಡ್. ಎಷ್ಟು ಕಾರ್ಬನ್ ಆಟಮ್ ಇದೆ? 1 2 3 ಇದೆ ಅಲ್ವಾ? ಸೊ 3 ಇದ್ರೆ ರೂಟ್ ವರ್ಡ್ ಏನಾಗುತ್ತೆ? ಫಾರ್ 3 ಪ್ರೊಪ್ ಅಂತ ಬರುತ್ತೆ. ಓಕೆ, ಲೈಕ್ ದಿಸ್ ವಿ ಹ್ಯಾವ್ ಟು ನಾಮೆನ್ಕ್ಲೇಟ್. ಓಕೆ, ಈಥರ್ ಫಂಕ್ಷನಲ್ ಗ್ರೂಪ್ ಇದ್ದಾಗ ಯಾವ ರೀತಿ ಬರಿಬೇಕು? ಜನರಲ್ ಆಗಿ ನೋಡಿ, ಈಥರನ್ನ ROR' ಅಂತ ಮೆನ್ಷನ್ ಮಾಡ್ತೇವೆ. ಪ್ರಿಫಿಕ್ಸ್ ಅನ್ನ ಏನಂತ ಬರಿಬೇಕು? ಅಲ್ಕಾಕ್ಸಿ ಅಂತ ಬರಿಬೇಕು. ಅಲ್ಕಾಕ್ಸಿ ಮೀನ್ಸ್ ಮೀಥಾಕ್ಸಿ, ಈಥಾಕ್ಸಿ, ಪೆಂಟಾಕ್ಸಿ, ಬ್ಯೂಟಾಕ್ಸಿ. ಲೈಕ್ ದಟ್ ವಿ ಹ್ಯಾವ್ ಟು ಏನು ನಾವು ಹೆಸರನ್ನ ಕೊಡ್ಬೇಕು. ಇಲ್ಲಿ ನೋಡಿ ಎಕ್ಸಾಂಪಲ್, ಇದು R ಅಂತ ತಕೊಂಡ್ರೆ ಇದು R' ಆಗಿರುತ್ತೆ. ROR' ಅಂತ ತಕೊಂಡ್ರೆ, ಸೊ ಇಲ್ಲಿ ಮೀಥಾಕ್ಸಿ, ಇದು 1 ಕಾರ್ಬನ್ ಇದೆ ಅಲ್ವಾ? ಸೊ ಮೀಥಾಕ್ಸಿ ಅಂತ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಮೀಥೇನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಮೀಥಾಕ್ಸಿ, ಮೀಥೇನ್. ಲೈಕ್ ದಟ್ ಯು ಹ್ಯಾವ್ ಟು ನಾಮೆನ್ಕ್ಲೇಟ್. ಯು ಹ್ಯಾವ್ ಟು ನೇಮ್ ದಿಸ್. ನೆಕ್ಸ್ಟ್ ಇದನ್ನ ನೋಡಿ, ಮೀಥಾಕ್ಸಿ, ಅಗೇನ್ ಇಟ್ ಈಸ್ ಮೀಥಾಕ್ಸಿ, ಈಥೇನ್ ಅಂತ ಬರ್ದಿದ್ದಾರೆ. ಸೊ ಇಲ್ಲಿ ಇದು ಈಥೇನ್ ಗ್ರೂಪ್ ಆಗಿದೆ. ಓಕೆ, ಲೈಕ್ ದಿಸ್. ಈ ತರನ ನೀವು ನೇಮಿಂಗ್ ಮಾಡಬೇಕು. ನೆಕ್ಸ್ಟ್, ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದ್ರೆ ಯಾವುದು? COOH ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅದಕ್ಕೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತ ಕರೀತಾರೆ. ಸಫಿಕ್ಸ್ ಏನು? ಓಯಿಕ್ ಆಸಿಡ್. ಅಂದ್ರೆ ರೂಟ್ ವರ್ಡ್ ನಂತರ ಏನ್ ಮಾಡ್ಬೇಕು ನೀವು? ಓಯಿಕ್ ಆಸಿಡ್ ಅಂತ ಬರಿಬೇಕು. ಸೊ ರೂಟ್ ವರ್ಡ್ ಪ್ಲಸ್ ಸಫಿಕ್ಸ್. ಸೊ ಇದು ಜನರಲ್ ನೇಮಿಂಗ್ ಆಯ್ತಾ? ಓಕೆ, ಇಲ್ಲಿ ನೋಡಿ ಎಷ್ಟು ಕಾರ್ಬನ್ ಆಟಮ್ ಇದೆ? 1 2 ಇದೆ. ಸೊ 2 ಕಾರ್ಬನ್ ಆಟಮ್ ಇದ್ರೆ ರೂಟ್ ವರ್ಡ್ ಏನ್ ಬರುತ್ತೆ? ಇತ್ ಅಂತ ಬರುತ್ತೆ. ಸೊ ಫಂಕ್ಷನಲ್ ಗ್ರೂಪ್ ಯಾವ್ದಿದೆ ಇಲ್ಲಿ? ಕಾರ್ಬಾಕ್ಸಿಲಿಕ್ ಆಸಿಡ್ ಇದೆ, COOH ಇದೆ. ಸೊ ಇದ್ರ ಹೆಸರೇನು? ಇಥೆನೋಯಿಕ್ ಆಸಿಡ್. ಇನ್ ದ ಸೇಮ್ ವೇ, if there are 3 carbon atoms, 1 2 3, so root word is
ಪ್ರೊಪ್ ಅಂತ ಬರುತ್ತೆ. ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಇರೋದ್ರಿಂದ ಪ್ರೊಪೆನೋಯಿಕ್ ಆಸಿಡ್ ಅಂತ ಹೆಸರು ಕೊಡಬೇಕು. ಸೊ ಜಸ್ಟ್ ರಿಕಾಲ್ ದಿಸ್. ಆಮೇಲೆ ಸಲ್ಫೋನಿಕ್ ಆಸಿಡ್ ಅಂತ ಫಂಕ್ಷನಲ್ ಗ್ರೂಪ್ ಬರುತ್ತೆ. ಸೊ ಜನರಲ್ ಆಗಿ ಯಾವ ರೀತಿ ಅಟ್ಯಾಚ್ ಆಗಿರುತ್ತೆ ಈ ಗ್ರೂಪ್ SO3H ಅಂತ. ಇಟ್ ಈಸ್ ಅ ಫಂಕ್ಷನಲ್ ಗ್ರೂಪ್. ದಿಸ್ ಕೈಂಡ್ ಆಫ್ ಫಂಕ್ಷನಲ್ ಗ್ರೂಪ್ ಇಸ್ ಕಾಲ್ಡ್ ಆಸ್ ಸಲ್ಫೋನಿಕ್ ಆಸಿಡ್ಸ್. ಸೊ ಸಫಿಕ್ಸ್ ಏನು ಸಲ್ಫೋನಿಕ್ ಆಸಿಡ್ ಅಂತ ನೀವು ರೂಟ್ ವರ್ಡ್ ನಂತರ ಸಲ್ಫೋನಿಕ್ ಆಸಿಡ್ ಅಂತ ಬರಿಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಕಾರ್ಬನ್ ಎಷ್ಟಿದೆ, ಒಂದಿದೆ. ಸೊ ರೂಟ್ ವರ್ಡ್ ಏನಾಯ್ತು ಹೇಳಿ, ಮಿತ್ ಅಂತ ಬರುತ್ತೆ. ಸೊ ಮಿತ್ತಿಗೆ ಯಾವ್ದು ಅಟ್ಯಾಚ್ ಆಗಿದೆ ಇಲ್ಲಿ ಫಂಕ್ಷನಲ್ ಗ್ರೂಪ್ ಆಗಿ, ಸಲ್ಫೋನಿಕ್ ಆಸಿಡ್ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಆಗಿದೆ ಅಲ್ವಾ, SO3H. ಸೊ ಇದನ್ನ ಯಾವ ರೀತಿ ಮೆನ್ಷನ್ ಮಾಡಬೇಕು, ಮೀಥೇನ್ ಸಲ್ಫೋನಿಕ್ ಆಸಿಡ್ ಅಂತ ಮೆನ್ಷನ್ ಮಾಡಬೇಕು. ರೂಟ್ ವರ್ಡ್ ಪ್ಲಸ್ ಸಫಿಕ್ಸ್. ವಾಟ್ ಈಸ್ ದ ಸಫಿಕ್ಸ್? ಇಟ್ ಈಸ್ ಸಲ್ಫೋನಿಕ್ ಆಸಿಡ್. ಸೊ ಇಲ್ಲಿ 2 ಕಾರ್ಬನ್ ಆಟಮ್ ಇದೆ ಅಲ್ವಾ ಈ ಚೈನ್ ಅಲ್ಲಿ. ಸೊ 1 2. ಸೊ ರೂಟ್ ವರ್ಡ್ ಏನಾಯ್ತು, ಇತ್ತಾಯ್ತು. ಸೊ ಈಥೇನ್ ಅಂತ ಬರ್ಬಿಟ್ಟು AN ಇಸ್ ಅ ಪ್ರೈಮರಿ ಸಫಿಕ್ಸ್ ಅಲ್ವಾ. ಇಲ್ಲಿ ನೋಡಿ ರೂಟ್ ವರ್ಡ್ ಪ್ಲಸ್, ಇಲ್ಲಿ ನೋಡಿ ಈಥೇನ್ ಅಂತ ಬರೀತಾರೆ ಅಲ್ವಾ. ಸೊ ಇತ್ ಅಂದ್ರೆ ಏನಾಯ್ತು, ಇಟ್ ಈಸ್ ಅ ರೂಟ್ ವರ್ಡ್. AN ಅಂದ್ರೆ ಏನಾಯ್ತು, ಪ್ರೈಮರಿ ಸಫಿಕ್ಸ್ ಆಯ್ತು. ಸಲ್ಫೋನಿಕ್ ಆಸಿಡ್ ಅಂದ್ರೆ ಸೆಕೆಂಡರಿ ಸಫಿಕ್ಸ್ ಆಯ್ತು. ಸೊ ಜನರಲ್ ಆಗಿ ಬರಿಬೇಕು ಅಂದ್ರೆ ರೂಟ್ ವರ್ಡ್ ಪ್ಲಸ್ ಸಫಿಕ್ಸ್. ಇನ್ನು ಇಲಾಬರೇಟ್ ಆಗಿ ಬರಬೇಕು ಅಂದ್ರೆ ರೂಟ್ ವರ್ಡ್ ಪ್ಲಸ್ ಪ್ರೈಮರಿ ಸಫಿಕ್ಸ್ ಪ್ಲಸ್ ಸೆಕೆಂಡರಿ ಸಫಿಕ್ಸ್. ಸೊ ಸೆಕೆಂಡರಿ ಸಫಿಕ್ಸ್ ಯಾವ್ದಾಗಿರುತ್ತೆ ಇಲ್ಲಿ, ಸಲ್ಫೋನಿಕ್ ಆಸಿಡ್ ಅಂತ ಆಗಿರುತ್ತೆ. ಇಟ್ ರೆಪ್ರೆಸೆಂಟ್ಸ್ ದ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ಡ್ ಟು ಈಥೇನ್. ಓಕೆ, ನೆಕ್ಸ್ಟ್ ಆಸಿಡ್ ಅನೈಡ್ರೈಡ್ ಅಂತ ಒಂದು ಫಂಕ್ಷನಲ್ ಗ್ರೂಪ್ ರೆಪ್ರೆಸೆಂಟ್ ಮಾಡೋದು ಯಾವ ರೀತಿ ಅಂತ ನೋಡುವ. ಇದರ ಜನರಲ್ ಆಗಿ ಯಾವ ರೀತಿ ಇರುತ್ತೆ, COOCOR ಅಂತ ಬರುತ್ತೆ. ಆರ್ ಮೇ ಬಿ ಎನಿ ಅಲ್ಕೈಲ್ ಗ್ರೂಪ್. ಓಕೆ, ಸಫಿಕ್ಸ್ ಇಸ್ ಓಯಿಕ್ ಅನೈಡ್ರೈಡ್ ಅಂತ ಕೊಡ್ಬೇಕು. ಫಸ್ಟ್ ಏನ್ ಮಾಡ್ಬೇಕು, ಪ್ರೈಮರಿ ಸಫಿಕ್ಸ್ ಅನ್ನ ಆಡ್ ಮಾಡ್ಬೇಕು. ಅಲ್ಲ ಸಾರಿ, ಏನ್ ಮಾಡ್ಬೇಕು, ಫಸ್ಟ್ ರೂಟ್ ವರ್ಡಿಗೆ ಓಯಿಕ್ ಅನೈಡ್ರೈಡ್ ಅಂತ ಹೆಸರನ್ನ ಕೊಡ್ಬೇಕು. ಸೊ ರೂಟ್ ವರ್ಡ್ ಪ್ಲಸ್ ಸಫಿಕ್ಸ್. ಇಲ್ಲಿ ನೋಡಿ ಇದಕ್ಕೆ ಯಾವ ರೀತಿ ಹೆಸರು ಕೊಟ್ಟಿದ್ದಾರೆ ಅಂದ್ರೆ ಈಥೆನೋಯಿಕ್ ಅನೈಡ್ರೈಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಅಗೇನ್ ಇಟ್ ಈಸ್ ಈಥೆನೋಯಿಕ್ ಪ್ರೊಪೆನೋಯಿಕ್ ಅನೈಡ್ರೈಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಆಸಿಡ್ ಅನೈಡ್ರೈಡ್ಗೆ ನೇಮಿಂಗ್ ಮಾಡಿ. ಆಮೇಲೆ ಎಸ್ಟರ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿ. ಎಸ್ಟರ್ಸ್ ಗ್ರೂಪ್ ಅಂದ್ರೆ COOR ಗ್ರೂಪ್. ಆರ್ ಅಂದ್ರೆ ಇಟ್ ಮೇ ಬಿ ಎನಿ ಅಲ್ಕೈಲ್ ಗ್ರೂಪ್. ಸಫಿಕ್ಸ್ ಅಂದ್ರೆ O8 ಅಂತ ಕೊಡ್ಬೇಕು. ಸೊ ರೂಟ್ ವರ್ಡ್ಗೆ ನೀವು ರೂಟ್ ವರ್ಡ್ ಆದ ನಂತರ OATE ಅಂತ ಬರಿಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಈಥೈಲ್ ಮೀಥೆನೋಯೇಟ್. ಓಕೆ, ಮೀಥೈಲ್ ಈಥೆನೋಯೇಟ್. ಸೊ ಏನ್ ಮಾಡ್ಬೇಕು, ನೇಮ್ ಆಫ್ ದ ಗ್ರೂಪ್ ಅಟ್ಯಾಚ್ಡ್ ಟು oxygen of ester should be written even before secondary prefix. Okay, next is acid halides. Acid halides ಯಾವ ರೀತಿ, ಸಫಿಕ್ಸ್ ಏನ್ ಬರುತ್ತೆ, OYLHALIDE ಅಂತ ಬರುತ್ತೆ. ಸೊ ಜನರಲ್ ಆಗಿ COX ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಸೊ ಈಥೆನೋಯಿಲ್ ಕ್ಲೋರೈಡ್ ಅಂತ ಬರೀತೇವೆ. ಇಲ್ಲಿ ನೋಡಿ ಒಂದೇ ಕಾರ್ಬನ್ ಇರೋದ್ರಿಂದ ಮೀಥೆನೋಯಿಲ್ ಕ್ಲೋರೈಡ್ ಅಂತ ಬರೀತೇವೆ. ಓಕೆ, ಸೊ ರೂಟ್ ವರ್ಡ್ ಪ್ಲಸ್ ಸಫಿಕ್ಸ್ ಅಂತ ಅರ್ಥ. ಓಕೆ, ಎಸ್ಟರ್ಸ್. ಎಸ್ಟರ್ಸ್ ಮೀನ್ಸ್ O8 ಅಂತ ನೋಡಿದ್ವಿ. ಆಮೇಲೆ ಅಮೈಡ್ಸ್ ಅಂತ ಬರುತ್ತೆ. ಸೊ ಅಮೈಡ್ಸ್ ಅಂದ್ರೆ ಸಫಿಕ್ಸ್ ಯಾವ್ದು ಬರುತ್ತೆ, AMIDE ಅಂತ ಬರುತ್ತೆ. ಓಕೆ, ಅಮೈಡ್ ಗ್ರೂಪ್ ಅಂದ್ರೆ ಇಲ್ಲಿ ಮತ್ತೆ 3 ಕ್ಯಾಟಗರಿಯನ್ನಾಗಿ ಮಾಡ್ತಾರೆ. ಪ್ರೈಮರಿ ಅಮೈಡ್ ಅಂದ್ರೆ CONH2 ಅಂತ ಕರೀತಾರೆ. ಸೆಕೆಂಡರಿ ಅಮೈಡ್ ಗ್ರೂಪ್ ಅಂದ್ರೆ CONH ಅಂತ ಕರೀತಾರೆ. ಟರ್ಷರಿ ಅಮೈಡ್ ಗ್ರೂಪ್ ಅಂದ್ರೆ CONR2 ಅಂತ ಕರೀತಾರೆ. ಆರ್ ಮೇ ಬಿ ಎನಿ ಅಲ್ಕೈಲ್ ಗ್ರೂಪ್ ಆರ್ ಅರೈಲ್ ಗ್ರೂಪ್ ಅಂತಾನು ಹೇಳ್ಬಹುದು. So this you have to remember: primary amide, secondary amide and tertiary amide. Example, methane amide ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕಾರ್ಬನ್ ಆಟಮ್ 1 ಇದೆ, ಅದಕ್ಕೆ
CONH2 ಗ್ರೂಪ್ ಅಟ್ಯಾಚ್ ಆಗಿದೆ, ಅಥವಾ CONH2 ಗ್ರೂಪ್ ಇಲ್ಲಿ ನೋಡಿ ಮೀಥೇನಮೈಡ್ ಅಂತ ಕರೆದಿದ್ದಾರೆ, ಇದಕ್ಕೆ ಈಥೇನಮೈಡ್ ಅಂತ ಕರೆದಿದ್ದಾರೆ. CH3CONH2 ಅಂತ ಇದೆ. ಸೊ 2 ಕಾರ್ಬನ್ ಆಟಮ್ ಇರೋದ್ರಿಂದ ರೂಟ್ ವರ್ಡ್ ಏನು ಈಥೇನ್ ಅಂತ ತಗೊಂಡು ಅಮೈಡ್ ಅಂತ ಬರ್ದಿದ್ದಾರೆ. ಓಕೆ, ದಿಸ್ ಲೈಕ್ ದಿಸ್ ಯು ಹ್ಯಾವ್ ಟು ನೇಮ್. ಸೈನೈಡ್, ಸೈನೈಡ್ ಅಂದ್ರೆ C∼N ಅಂತ ಒಂದು ಗ್ರೂಪ್ ಬರುತ್ತೆ. ಸೊ ಅಲ್ಕೇನ್ಗೆ C∼N ಅಟ್ಯಾಚ್ ಆಗಿದ್ರೆ ಅದನ್ನ ಸೈನೈಡ್ ಗ್ರೂಪ್ ಅಂತ ಕರೀತಾರೆ. ಸಫಿಕ್ಸ್ ಏನ್ ಮಾಡ್ಬೇಕು ಹಂಗಿದ್ರೆ ನೈಟ್ರೈಲ್ ಅಂತ ನೀವು ಆಡ್ ಮಾಡ್ಬೇಕು ರೂಟ್ ವರ್ಡ್ಗೆ. ಓಕೆ, ಸೊ ಏನಿಲ್ಲಿ ಇಲ್ಲಿ ನೋಡಿ C∼Bond ಇದೆ, CH3 C∼N ಇದೆ, ಇಲ್ಲಿ ಕಾರ್ಬನ್ ಆಟಮ್ ಎಷ್ಟಿದೆ 2 ಇದೆ. ಸೊ ಈಥೇನ್ ಅಂತ ಬರ್ದ್ಬಿಟ್ಟು ಇಲ್ಲಿ ಫಂಕ್ಷನಲ್ ಗ್ರೂಪ್ ನೈಟ್ರೈಲ್ ಇದೆ ಅಲ್ವಾ, ಸೊ ಈಥೇನ್ ನೈಟ್ರೈಲ್ ಅಂತ ಬರಿಬೇಕು. ಇಲ್ಲಿ ನೋಡಿ ಅದೇ ರೀತಿ 1 2 3 there are 3 carbon atoms. so root word is propane ಅಂತ ಬಂದ್ರೆ ಪ್ರೊಪ್ ಪ್ಲಸ್ ಏನ್ ಅಂತ ಬರುತ್ತೆ ಅಲ್ವಾ, ಏನ್ ಇನ್ ದ ಸೆನ್ಸ್ ಅಲ್ಕೇನ್ ಸೀರೀಸ್ ಅಲ್ವಾ, ಅದರಲ್ಲಿ C∼Bond ಫಂಕ್ಷನಲ್ ಗ್ರೂಪ್ ಆಡ್ ಆಗಿದೆ. ಸೊ ಇದನ್ನ ಪ್ರೋಪೇನ್ ನೈಟ್ರೈಲ್ ಅಂತ ಬರೀತೇವೆ. ನೆಕ್ಸ್ಟ್ ಐಸೋಸೈನೈಡ್. ಐಸೋಸೈನೈಡ್ ಅಂದ್ರೆ ಈ ರೀತಿ ಇರುತ್ತೆ ನೋಡಿ, NC ಅಥವಾ N∼Bond C ಅನ್ನ ಐಸೋಸೈನೈಡ್ ಅಂತ ಕರೀತಾರೆ. ಸೈನೈಡ್ ಬೇರೆ, ಐಸೋಸೈನೈಡ್ ಬೇರೆ. ಸೈನೈಡ್ ಅಂದ್ರೆ C∼Bond N ಬರುತ್ತೆ, ಐಸೋಸೈನೈಡ್ ಅಂದ್ರೆ N∼Bond C ಬರುತ್ತೆ. ಸೊ N ಡೈರೆಕ್ಟ್ಲಿ ಅಟ್ಯಾಚ್ ಟು ಕಾರ್ಬನ್ ಹಿಯರ್, ನಾಟ್ ದಿಸ್ C. ಸೊ ಈ ರೀತಿ ಸಫಿಕ್ಸ್ ಅನ್ನ ಕೊಡ್ಬೇಕು. ಐಸೋನೈಟ್ರೈಲ್ ಅಂತ ಸಫಿಕ್ಸ್ ಕೊಡ್ಬೇಕು. ಎಕ್ಸಾಂಪಲ್ ಇಲ್ಲಿ ನೋಡಿ, ಮೀಥೇನ್ ಐಸೋನೈಟ್ರೈಲ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಇದನ್ನ ಪ್ರೋಪೇನ್ ಟು ಐಸೋನೈಟ್ರೈಲ್ ಅಂತ ಕೊಟ್ಟಿದ್ದಾರೆ. Aldehydes and ketones. Aldehydes and ketones like this. ಆಲ್ಡಿಹೈಡ್ ಅನ್ನ CHO ಅಂತ ಕರೀತಾರೆ, ಸಫಿಕ್ಸ್ ಇಸ್ ಆಲ್. ಕೀಟೋನ್ಸ್ ಅನ್ನ CO ಅಂತ ಕರೀತಾರೆ, C∼Bond O ಗ್ರೂಪ್ ಇಂದ ಮಾಡ್ತಾರೆ. ಸೊ ಕೀಟೋನ್ಸ್ ಟರ್ಮಿನಲ್ ಕಾರ್ಬನ್ ಗೆ ಅಟ್ಯಾಚ್ ಆಗಿರಲ್ಲ. ಆಲ್ಡಿಹೈಡ್ಸ್ ಕ್ಯಾನ್ ಬಿ ಅಟ್ಯಾಚ್ ಟು ಟರ್ಮಿನಲ್ ಕಾರ್ಬನ್ ಆಟಮ್ ಆಲ್ಸೋ. ಸೊ ಇಲ್ಲಿ ನೋಡಿ ಸಫಿಕ್ಸ್ ಏನು ONE ಬರುತ್ತೆ ಕೀಟೋನ್ಗೆ, ಆಲ್ಡಿಹೈಡ್ಸ್ ಗೆ AL ಬರುತ್ತೆ. ಎಕ್ಸಾಂಪಲ್ ಆಲ್ಡಿಹೈಡ್ಸ್ ಮಿಥೆನಾಲ್, ಇಥೆನಾಲ್. ಅದೇ ರೀತಿ ಕೀಟೋನ್ಗೆ ಬ್ಯೂಟೆನ್ 2 on, ಪೆಂಟನ್ 3 on ಅಂತೆಲ್ಲ ನೇಮ್ ಮಾಡಬಹುದು. ಸೊ ಅಮೈನ್ಸ್ ಅಂತ ಬರುತ್ತೆ. ಥ್ಯಾಂಕ್ ಯು. ವಿ ವಿಲ್ ಸ್ಟಾಪ್ ನೌ. ವಿ ಶಾಲ್ ಕಂಟಿನ್ಯೂ in tomorrow's class. So let's wind up the class.